ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 9/5/2025. ಮುರಳಿ ಮಹಾವಾಕ್ಯಗಳು. मीठे बच्चे, तुम्हें नशा रहना चाहिए कि जिस शिव की सभी पूजा करते हैं वह अभी हमारा बाबा बना है, हम उनके सम्मुख बैठे हैं. ಮಧುರ ಮಕ್ಕಳೇ, ತಮಗೆ ನಶೆ ಇರಬೇಕಾಗಿದೆ. ಯಾವ ಶಿವನ ಪೂಜೆಯನ್ನ ಎಲ್ಲರೂ ಮಾಡ್ತಾರೆ ಅವರೇ ಸ್ವತಃ ನಮ್ಮ ತಂದೆಯಾಗಿದ್ದಾರೆ. ಅವರೀಗ ನಮ್ಮ ಸನ್ಮುಖದಲ್ಲಿ ಕುಳಿತಿದ್ದಾರೆ. ಆ ನಶೆ ಇರಬೇಕಾಗಿದೆ. ಯಾರನ್ನ ಈ ಸೃಷ್ಟಿ ನಾಟಕದಲ್ಲಿ ಯಾವ ಶಿವನ ಪೂಜೆ ಆಗ್ತಾ ಇದೆ ಭಾರತದಾದ್ಯಂತ, ಹಾಗೂ ಆ ಶಿವನನ್ನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಅವರ ಆರಾಧನೆ ಆಗ್ತಾ ಇದೆ, ಭಗವಂತನ ಕರೆಯಲಾಗ್ತಾ ಇದೆ. ಸಾಕ್ಷಾತ್ ಅದೇ ಪರಮಾತ್ಮ, ಅದೇ ಶಿವನೇ, ಅದೇ ಭಗವಂತ ತಂದೆ ನಮ್ಮ ನಿಜವಾದ ಆತ್ಮನ ಸತ್ಯ ತಂದೆ ಆಗಿದ್ದಾರೆ. ಅರ್ಥಾತ್ ತಂದೆ ಆಗೋದು ಅಂತಂದ್ರೆ ಹಾಗೆ ನೋಡಿದ್ರೆ ನಾವು ಅನಾದಿ ಆತ್ಮ, ಅನಾದಿ ಸ್ವರೂಪದಲ್ಲಿ ಬಾಬನ್ ಮಕ್ಕಳು ಸದಾ ಇದ್ದೇ ಇದ್ದೀವಿ. ಆದರೆ ಯಾವಾಗ ಬಾಬಾ ನಾವು ಯಾರನ್ನುವಂತಹ ನಾಲೆಜನ್ನು ಕೊಡ್ತಾರೆ, ಜ್ಞಾನದ ಬೆಳಕನ್ನು ಕೊಡ್ತಾರ, ಅವತ್ತಿನಿಂದ ನಾವು ದೇಹ ಅಲ್ಲ ಆತ್ಮ ಅನ್ನುವಂತಹ ಸತ್ಯವನ್ನ ಯಾವಾಗ ನಾವು ಅರಿವು ಮಾಡ್ಕೊಳ್ತೀವಿ, ಅವತ್ತು ನಾವು ಬಾಬಾರವರನ್ನ ನಮ್ಮ ತಂದೆ ಅಂತ ಸ್ವೀಕಾರ ಮಾಡ್ತೀವಿ. ಸೊ ಬಾಬಾ ನಮ್ಮ ತಂದೆಯಾಗಿದ್ದಾರೆ ಹಾಗೂ ನಮ್ಮ ಸನ್ಮುಖದಲ್ಲಿದ್ದಾರೆ. ಸಮ್ಮುಖದಲ್ಲಿ ಅಂತಂದ್ರೆ ನಿರಾಕಾರ ಬಾಬಾ ಸಮ್ಮುಖದಲ್ಲಿ ಶಾರೀರಿಕ ರೂಪದಲ್ಲಾದ್ರೂ ಹೇಗೆ ಕೊಡ್ತಾರೆ? ಬಾಬಾರ ನಾಲೆಜ್ನೇ ನಮ್ಮ ಎದುರುಗಡೆ ಇದೆ ಅಂತಂದ್ಮೇಲೆ ಆ ಜ್ಞಾನವೇ ಸಮ್ಮುಖ. ಬಾಬಾ ಜ್ಞಾನದ ರೂಪದಲ್ಲಿ ನಮ್ಮ ಎದುರುಗಡೆ ಇದ್ದಾರೆ. ಅದಕ್ಕಾಗಿ ಬಹಳಷ್ಟು ನಶೆ ಇರಬೇಕು. ನಾವು ಯಾರ ಪೂಜೆ ಮಾಡ್ತಾ ಇದ್ವಿ, ಯಾರ ಆರಾಧನೆ ಮಾಡ್ತಿದ್ವಿ, ಯಾರಿಗಾಗಿ ಕಾಯ್ತಾ ಇದ್ವಿ, ಅವರು ನಮ್ಮ ತಂದೆಯಾಗಿ ಈಗ ನಮ್ಮ ಸನ್ಮುಖದಲ್ಲಿಯೇ ಇದ್ದಾರೆ ಅಂತ. ಪ್ರಶ್ನೆ: ಮನುಷ್ಯ भगवान से क्षमा क्यों मांगते हैं? क्या उन्हें क्षमा मिलती है? ಮನುಷ್ಯರು ಭಗವಂತನಿಂದ ಕ್ಷಮೆಯನ್ನ ಯಾಕೆ ಕೇಳ್ತಾರೆ? ಅವರಿಗೆ ಕ್ಷಮೆ ಸಿಗುತ್ತದೆಯೇ ಅಂತ ಪ್ರಶ್ನೆ ಇದೆ. ಅನೇಕ ಮನುಷ್ಯರು ತಪ್ಪುಗಳನ್ನ ಮಾಡಿ ಭಗವಂತನಿಗೆ ಕ್ಷಮಾ ಕೇಳ್ತಾರ. ಅಂದಮೇಲೆ ತಪ್ಪು ಮಾಡೋದು ಕ್ಷಮಾ ಕೇಳೋದೇ ಮಾಡಿದ್ದಾದ್ರ ಹಂಗಾದ್ರೆ ಅವ್ರಿಗೆ ಕ್ಷಮಾ ಸಿಗ್ತದೇನು? ಬಾಬಾ ಏನ್ ಹೇಳ್ತಾರೆ ನೋಡೋಣ. ಉತ್ತರ: मनुष्य समझते हैं हमने जो पाप कर्म किए हैं उसकी सजा भगवान धर्मराज से दिलाएंगे. ಅನೇಕ ಮನುಷ್ಯರು ಈ ರೀತಿ ತಿಳ್ಕೊಂಡಿದ್ದಾರೆ. ತಮ್ಮ ವಿಚಾರಗಳನ್ನ ಈ ರೀತಿ ಅವರು ಹೇಳ್ತಾರೆ, ಯಾವ ಪಾಪ ನಾವು ಮಾಡ್ತೀವಿ ಅದರ ದಂಡವನ್ನ ಭಗವಂತ ಧರ್ಮರಾಜನ ಮೂಲಕ ಕೊಡಿಸ್ತಾನೆ ಅಂತ. ಇಸ್ಲಿಯೇ ಕ್ಷಮಾ ಮಾಂಗತೆ ಹೇ. ದಂಡಂತೂ ಬಿಡುವುದಿಲ್ಲ, ಸಿಗುವುದೇ. ಅದಕ್ಕಾಗಿ ಭಗವಂತನಿಗೆ ಎಲ್ಲರೂ ಕ್ಷಮಾ ಕೇಳ್ತಾರೆ, ಕ್ಷಮೆ ಮಾಡ್ರಿ ಅಂತ. ಲೇಕಿನ್ ಉನ್ಹೇ ಅಪ್ನೆ ಕರ್ಮೋं की सजा कर्म भोग के रूप में भोगनी ही पड़ती है. भगवान उन्हें कोई दवाई नहीं देता. ಬಾಬಾ ಹೇಳ್ತಾರೆ, ಭಲೇ ಕ್ಷಮಾ ಕೇಳಿದ್ರು ಕೂಡ ಅವ್ರು ಏನ್ ಮನಸ್ಸು ತಿಂತದ, ಅವ್ರಿಗೇನ್ ಪದೇ ಪದೇ ಅದು ಕಾಡ್ತದ, ಆ ಸ್ಮೃತಿ ಕಮ್ಮಿ ಆಗ್ಬೋದು. ಆದ್ರೆ ಯಾವುದು ನಮ್ಮ ಕ್ಯಾರೆಕ್ಟರ್ನ ಮೂಲಕ ಪಾಪಕರ್ಮ ಆಗಿದೆ, ಕ್ಯಾರೆಕ್ಟರ್ ಒಳಗ ಅಂದ್ರೆ ಶರೀರದ ಮೂಲಕ ಏನ್ ಪಾಪಕರ್ಮ ಆಗಿದೆ, ಶರೀರದ ಮೂಲಕವೇ ಅದು ಚುಕ್ತು ಮಾಡ್ಬೇಕಾಗ್ತದೆ. ಚುಕ್ತು ಮಾಡ್ಲೇಬೇಕು ಕರ್ಮ ಭೋಗ ಅಂತಾರೆ ಬಾಬಾ. भगवान उन्हें कोई दवाई नहीं देता. गर्भ जेल में भी सजाएं भोगनी है. साक्षात्कार होता है कि तुमने यह किया है. ಬಾಬಾ ಹೇಳ್ತಾರೆ, ತಾಯಿಯ ಗರ್ಭದಲ್ಲಿದ್ದಾಗ್ಲೂ ಕೂಡ ಮಗುವಿಗೆ ಅರ್ಥಾತ್ ಆತ್ಮನ ಮೈಂಡಿಗೆ ಬಹಳ ಪಶ್ಚಾತ್ತಾಪ ಆಗ್ತದ, ಬಹಳ ಭೋಗಿಸ್ತದ, ಸಾಕ್ಷಾತ್ಕಾರನೂ ಆಗ್ತದ. ಏನಂತ? ಹೇ ಆತ್ಮ, ಹೇ ಮನ್ಸೆ, ನೀನ್ ಹಿಂತಿಂತ ತಪ್ಪುಗಳನ್ನ ಮಾಡಿ ನೋಡು, ಅದಕ್ಕೆ ನಿನಗೆ ಅದರ ದಂಡ, ಅದ್ರ ಪ್ರಾಯಶ್ಚಿತ ಈ ರೀತಿ ಇದೆ ಅಂತ. ಈಶ್ವರ್ಯ ಡೈರೆಕ್ಷನ್ ಪರ್ ನಹಿ ಚಲೆ ಹೋ ಇಸಿಲಿಯೇ ಸಜಾ ಹೇ. ಬಾಬನ್ ಮಕ್ಕಳಿಗೂ ಕೂಡ ನೆನಪಿಸ್ಕೊಡ್ತಾರ,
ಮಕ್ಕಳೇ, ನೀವು ಮುಂದೆ ಒಂದು ವೇಳೆ ದಂಡ ಭೋಗಿಸುವಾಗ ನಿಮ್ಗೆ ಇದನ್ನ ನೆನಪು ಕೊಡಿಸ್ಲಾಗ್ತದ. ಈಶ್ವರ್ ಬಾಬಾ ಇವಾಗ ಡೈರೆಕ್ಷನ್ ಕೊಡ್ತಿದ್ರು ಈ ರೀತಿ ನಡಿಬೇಕು ಅಂತ. ನೀವು ನಡೆದಿಲ್ಲ, ಎಲ್ಲೆಲ್ಲಿ ನಡೆದಿಲ್ಲ ಅನ್ನೋದು ಕೂಡ ಬಾಬಾ ಸಾಕ್ಷಾತ್ಕಾರ ಮಾಡಿಸ್ತಾರ. ನೋಡು, ನಾ ಯಾವಾಗ ಏನೇನು ಹೇಳಿದ್ದೆ ಅದನ್ನ ಈ ರೀತಿ ಮಾಡಿಲ್ಲ, ಅದ್ರದ್ದು ದಂಡ ಈಗ ಭೋಗಿಸು ಅಂತ ಸಾಕ್ಷಾತ್ಕಾರ ಮಾಡಿಸಿನೇ ದಂಡ ಕೊಡ್ಲಾಗ್ತದೆ ಅಂತಾರ ಬಾಬಾ. ಅಂದ್ರೆ ಈಶ್ವರಿ ಜೀವನದೊಳಗ ಬಾಬನ್ ಮಕ್ಕಳಾಗಿ ಬೀಕಿ ಆಗಿ ಒಂದ್ ವೇಳೆ ನಾವು ನಮ್ಮ ಕ್ಯಾರೆಕ್ಟರ್ನ ಮೂಲಕ ತಪ್ಪನ್ನ ಮಾಡಿದ್ವಿ ಅಂತಂದ್ರೆ ಕ್ಯಾರೆಕ್ಟರ್ನ ಮೂಲಕವೇ ತಪ್ಪಿನ ದಂಡವನ್ನ ಭೋಗಿಸ್ಬೇಕಾಗ್ತದ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ಬಾಬಾಗ ಕ್ಷಮಾ ಕೇಳೋದ್ರಿಂದ ಭಲೇ ಆಗುವ ತಪ್ಪಿನಿಂದ ಮುಕ್ತ ಆಗ್ಬೋದು. ಬಾಬರಿಗೆ ಕ್ಷಮಾ ಕೇಳೋದ್ರಿಂದ ನಮ್ಮ ಅಹಂಕಾರ ಕಡಿಮೆ ಆಗ್ಬೋದು. ಆದ್ರೆ ಒಂದ್ಸರಿ ಏನ್ ತಪ್ಪ ಆಗ್ಬಿಡ್ತದ, ಕರ್ಮ ಆಗಿ ಹೋಗ್ಬಿಡ್ತದ, ತಪ್ಪು ಕರ್ಮ, ಅದ್ರ ದಂಡ ಭೋಗಿಸ್ಲೇಬೇಕಾಗ್ತದ. ಗೀತ್ ತೂನಿ ರಾತ್ ಗವಾಯಿ ಸೋಕೆ ದಿನ್ ಗವಾಯಿ ಖಾಕೆ. ನೀನು ರಾತ್ರಿ ಎಲ್ಲವನ್ನ ಮಲಗಿ ಕಳೆದೆ, ದಿನವೆಲ್ಲವನ್ನ ಉಂಡು ತಿಂದು ಕಳೆದೆ. ಪಾಪ ಪುಣ್ಯವನ್ನ ಜಮಾ ಮಾಡ್ಕೊಳ್ಳಿಕ್ಕೆ ಸಮಯ ಹೇಗೆ ಕೊಡ್ತೀಯಾ ಅಂತ ಹಾಡಿದೆ. ಓಂ ಶಾಂತಿ. ಯಹ ಕಿಸ್ನೆ ಕಹಾ? ರೂಹಾನಿ ಬಾಬಾನೇ ಕಹಾ. ಶಿವ ಬಾಬಾ ಹೇಳ್ತಾರೆ, ವಿಶ್ವ ನಾಟಕದಲ್ಲಿ ಬಂದ್ರಿ, ನಾಟಕನುಸಾರ ಸತ್ಯುಗ ತ್ರೇತಾವನ್ನ ಆರಾಮಾಗಿ ಉಂಡು ತಿಂದು ಕಳೆದ್ರಿ. ಆಮೇಲೆ ದ್ವಾಪರ ಕಲಿಯುಗ ರಾತ್ರಿಯನ್ನ ಮಲಗಿ ಕಳೆದ್ರಿ, ಅರ್ಥಾತ್ ಅಜ್ಞಾನದ ನಿದ್ರೆಯಲ್ಲೇ ಕಳೆದು ಬಿಟ್ರಿ ಅಂತಾರೆ ಬಾಬಾ. वह है ऊंचे ते ऊंच, सभी मनुष्यों के भी, सभी आत्माओं से भी ऊंच. सब में आत्मा ही है ना, शरीर तो पाठ बजाने के लिए मिला है. ಬಾಬಾ ಅಂತಾರ, ಸರ್ವಶ್ರೇಷ್ಠ ಶ್ರೇಷ್ಠಾತಿ ಶ್ರೇಷ್ಠ ಶಿವ ಬಾಬಾ ಅದಾರ. ನಂತರ ಆತ್ಮನೂ ಶ್ರೇಷ್ಠ ಇದೆ, ಆದ್ರೆ ಶರೀರ ಸಿಕ್ಕಿದೆ ಪಾತ್ರ ಅಭಿನಯ ಮಾಡೋದಕ್ಕಾಗಿ ಅಂತಾರ ಬಾಬಾ. यह बेहद का बाबा तो गुप्त है, तुम बच्चे समझते हो शिव बाबा ऊंचते ऊंच है. ಬೇಹದ್ದಿನ ಬಾಬಾ ಬಹಳ ಗುಪ್ತ ಇದ್ದಾರೆ, ಮಕ್ಕಳು ನೀವು ತಿಳ್ಕೊಂಡಿದ್ದೀರಿ ಶಿವ ಬಾಬಾ ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರೆ ಅಂತ. धर्मराज भी उनके साथ है, क्योंकि भक्ति मार्ग में क्षमा मांगते हैं, हे भगवान क्षमा करना. ಧರ್ಮರಾಜ ಬಾಬಾರ ಜೊತೆಯಲ್ಲಿದ್ದಾರೆ, ಅಂದಮೇಲೆ ಭಕ್ತಿ ಮಾರ್ಗದಲ್ಲೂ ಕೂಡ ಕ್ಷಮಾ ಕೇಳ್ತಾ ಬಂದಿದ್ದಾರೆ, ಹೇ ಭಗವಂತ ಕ್ಷಮಾ ಮಾಡ್ರಿ ಅಂತ. अब भगवान क्या करेंगे? यहाँ गवर्नमेंट में तो जेल में डालेगी. वो धर्मराज गर्भ जेल में दंड देते, भोगना भी भोगनी पड़ती है ना, जिसको कर्म भोग कहा जाता है. ಬಾಬಾ ಹೇಳ್ತಾರೆ, ಗೌರ್ಮೆಂಟ್ ದೇಹಭಾನದಾಗ ಗೌರ್ಮೆಂಟ್ ಅನ್ನ ಆಳುವಂಥವ್ರು ದೇಹಭಾನದಲ್ಲಿ ಇರೋದ್ರಿಂದ ಅವರು ದೇಹಕ್ಕೇನೆ ದಂಡ ಕೊಡ್ತಾರ. ಅದಕ್ಕೆ ದೇಹವನ್ನ ತಗೊಂಡು ಹೋಗಿ ಮನುಷ್ಯರನ್ನ ತಗೊಂಡು ಹೋಗಿ ಜೈಲ್ನಾಗ ಹಾಕಿ ದಂಡ ಕೊಡ್ತಾರ. ಶರೀರಕ್ಕೆ ಹೊಡೆಯುವುದು ಬಡಿಯೋದು ಉಪವಾಸ ಈ ರೀತಿ ಮಾಡ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ತಪ್ಪು ಮಾಡೋದು ಯಾವುದು? ಮೈಂಡ್. ಅಂದಮೇಲೆ ಧರ್ಮರಾಜ ಗರ್ಭ ಜೈಲ್ನಾಗ ಇದ್ದಾಗ ದಂಡ ಕೊಡ್ತಾರೆ. ಅಂದ್ರೆ ಈ ಮನಸ್ಸಿಗೆ ಎಷ್ಟು ತೋಬಾ ಬೇಡಪ್ಪ ಬೇಡ, ಇನ್ನೇಂ ಭಗವಂತ ನಾ ಇಂಥ ಯಾವ ತಪ್ಪುನು ಮಾಡೋದಿಲ್ಲಪ್ಪ, ನಾನು ಮೊದ್ಲು ಈ ಗರ್ಭ ಜೈಲಿಂದ ಹೊರಗ ತೆಗಿ ಅಂತ ಅನ್ಬೇಕು. ಆ ರೀತಿ ದಂಡ ಭೋಗಿಸ್ಬೇಕಾಗ್ತದ. ಭೋಗನಿ ತು ಭೋಗನಿ ಹೇನಾ, ಭೋಗನೆಗಳು ಯಾವುದು ತಪ್ಪು ಕರ್ಮ ಆಗ್ಬಿಟ್ಟಿದೆ ಈ ಕ್ಯಾರೆಕ್ಟರ್ನ ಮೂಲಕವೇ ದಂಡವನ್ನ ಭೋಗಿಸ್ಬೇಕಾಗ್ತದ. जिसको कर्म भोग कहा जाता, अभी तुम जानते हो कर्म भोग कौन भोगते, क्या होता? कहते हे प्रभु क्षमा करो. ನಿಮ್ಗೆ ಗೊತ್ತಿದೆಯಲ್ಲ ಕರ್ಮ ಭೋಗ ಯಾರು ಭೋಗಿಸ್ತಾರಂತ. ಕ್ಯಾ ಹೋತಾ ಹೇ ಕರ್ಮ ಭೋಗ ಅಂದ್ರೆ ಏನಿರ್ತದ? ಕರ್ಮ ಭೋಗ ಯಾರು ಭೋಗಿಸ್ತಾರ? ಮನಸ್ಸು, ಮೈಂಡ್ ಅನುಭವ ಮಾಡ್ತದ. ನನಗೆ ದುಃಖ ಆಗ್ತಾ ಇದೆ, ಕೆಟ್ಟ ಅನಿಸ್ತಾ ಇದೆ, ನನಗೆ ಎಲ್ಲರೂ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರ ಅಂತ ಸತ್ಯವನ್ನ ಮರಿತು ಅಸತ್ಯದಲ್ಲಿ ಸಿಲುಕಿ ನಾಟಕದ ಸೀನ್ಗಳೇ ಘಟನೆಗಳೇ ಸತ್ಯ ಅಂತ ಅನುಭವ ಮಾಡ್ತದಂದ್ಮೇಲೆ ಮನಸ್ಸು ಏನ್ ಮಾಡ್ತದ? ಭೋಗಿಸ್ತದ ಅಂತ ಹೇಳ್ತಾರೆ ಬಾಬಾ. दुख हरो सुख दो, ऐसे भगवान को कहते हैं ना. अब भगवान कोई दवाई करते हैं क्या? वो तो कुछ कर ना सके. अंडरलाइन. ಬೇಡೋದ್ರಿಂದ ಏನರೇ ಬಾಬಾ
ಕ್ಷಮಾ ಕೊಡ್ತಾರ ಅನ್ಕೊಂಡಿರಿ? ಏನಾರ ಔಷಧ ಕೊಡ್ತಾರ ಅನ್ಕೊಂಡಿರಿ ಸರ್ಜನ್ ಶಿವ ಬಾಬಾ? ಏನೂ ಕೊಡೋದಿಲ್ಲ ಅಂತಾರ ಬಾಬಾ. ಹಾ, ನೀವು ಸತ್ಯತೆಯಿಂದ ಬಾಬಾ ನಾವು ತಪ್ಪು ಮಾಡಿದ್ದೀವಿ ಕ್ಷಮಾ ಮಾಡ್ರಿ ಅಂತಂದ್ರ ಹಾ ಭಲೆ ಮುಂದೆ ನಮ್ಮಿಂದ ತಪ್ಪಾಗ್ಲಾರ್ದಂಗ ಅವಶ್ಯ ಬಾಬಾ ರಕ್ಷಣೆ ಮಾಡೇ ಮಾಡ್ತಾರ. ಆದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಏನ್ ತಪ್ಪು ಮಾಡ್ತಿದ್ಲ ಅದ್ರ ದಂಡಂತೂ ಭೋಗಿಸ್ಲೇಬೇಕು. तब भगवान को क्यों कहते हैं? क्योंकि भगवान के साथ फिर धर्मराज भी है ना. ಯಾಕೆ ಹಿಂಗಂತಾರ? ಭಗವಂತಿಗೆ ಯಾಕೆ ಕ್ಷಮಾ ಕೇಳ್ತಾರಂದ್ರ ಭಗವಂತ ಏನೂ ಮಾಡುದಿಲ್ಲ, ಆದ್ರೆ ಭಗವಂತನ ಜೊತೆ ಧರ್ಮರಾಜ್ ಇದ್ದಾನಲ್ಲ. ಬುರಾ ಕಾಮ್ ಕರ್ನೆ ಸೆ ಜರೂರ್ ಭೋಗನಾ ಪಡ್ತಾ ಹೈ. ನಮ್ಮ ಶರೀರದ ಮೂಲಕ, ನಮ್ಮ ಕ್ಯಾರೆಕ್ಟರ್ನ ಮೂಲಕ ಕೆಟ್ಟ ಕರ್ಮ ನಾವು ಮಾಡ್ತೀವಿ ಅಂತಂದ್ರ ಅದ್ರ ದಂಡ ಭೋಗಿಸ್ಬೇಕಾಗ್ತದ. ಗರ್ಭ ಜೈಲ್ ಮೇ ಸಜಾ ಭೀ ಮಿಲ್ತಿ, ಸಾಕ್ಷಾತ್ಕಾರ ಸಬ್ ಹೋತೆ, ಬಿಗರ್ ಸಾಕ್ಷಾತ್ಕಾರ ಸಜಾ ನಹಿ ಮಿಲ್ತಿ. ಸಾಕ್ಷಾತ್ಕಾರ ಇರ್ಲಾರ್ದೆ ದಂಡ ಕೊಡೋದಿಲ್ಲ. ಇಲ್ಲ ಅಂತಂದ್ರ ನಾ ಏನ್ ಹಂತದ್ ಮಾಡಿನತ್ತ ನನ್ಗೆ ಯಾಕಪ್ಪ ದೇವ್ರೆ ಇಷ್ಟ್ಯಾಕ ಕಷ್ಟಪ್ಪ ಅಂತ ಅಂತೀವಿ. ಭಗವಂತನ ಮೇಲೆ ಬ್ಲೇಮ್ ಕೊಡ್ತೀವಿ. ಅದಕ್ಕೆ ನಾವ್ ಏನೇನ್ ತಪ್ಪು ಮಾಡೀವಿ ಅನ್ನೋದು ನಮಗ ಸ್ಕ್ರೀನ್ ಮೇಲೆ ತೋರಿಸಿ ಏನ್ ದಂಡವನ್ನ ವಿಧಿಸಲಾಗ್ತದೆ ಅಂತ ಹೇಳ್ತಾರೆ ಬಾಬಾ. अभी तुम बच्चे किसके सामने बैठे हो? ऊंचते ऊंच बाबा के सामने, परंतु है गुप्त. ಈಗ ನೀವು ಯಾರ ಹತ್ರ ಕೂತೀರಿ? ಶ್ರೇಷ್ಠ ಅತಿ ಶ್ರೇಷ್ಠ ಭಗವಂತ ತಂದೆ ಹತ್ರ, ಆದ್ರೆ ಬಾಬಾ ಗುಪ್ತ ಇದ್ದಾರೆ. ಶಿವ ಬಾಬಾ ಪರಮಾತ್ಮ ಬಹಳ ಗುಪ್ತ ಇದ್ದಾರೆ. और सभी को तो शरीर देखने में आते, या शिव बाबा का तो अपना हाथ पांव आदि है ही नहीं. ಎಲ್ಲಾರ್ದು ಧರ್ಮ ಗುರುಗಳು, ಮಹಾತ್ಮರದು, ಸಂತರದು ಎಲ್ಲಾರ್ದು ಶರೀರ ಕಾಣಿಸ್ತದ. ಅವರು ತಂತ ಕ್ಯಾವಿ ಬಟ್ಟೆ, ಬಿಳಿ ಬಟ್ಟೆ, ಅವ್ರ ಪೋಷಾಕ ಎಲ್ಲವೂ ಕಾಣಿಸ್ತದ. ಎಲ್ಲರೂ ಕಾಲ್ ಮುಗಿತಾರ. ಆದ್ರೆ ಬಾಬಾ ಅಂತಾರ, ಅರೆ ನನಗಂತೂ ಶರೀರನೇ ಇಲ್ಲ, ನಾನು ಬಹಳ ಸೂಕ್ಷ್ಮ ಇದೀನಿ, ನಿರಾಕಾರ ಇದೀನಿ, ನನಗಂತೂ ಕೈಕಾಲೇ ಇಲ್ಲ, ನನಗೇನ್ ನಮಸ್ಕಾರ ಮಾಡ್ತೀರಿ? ಹೂಲ ಆದಿ ಬಿ ಕೌನ್ ಲೇಂಗೆ. ನೀವು ಹೂವು ಅರ್ಪಣೆ ಮಾಡ್ಬೇಕು ಅಂದ್ರ ಯಾರು ಅದನ್ನ ಸ್ವೀಕಾರ ಮಾಡ್ತಾರ? तो इनके हाथ से ही लेना होगा अगर चाहे तो. ಶಿವ ಬಾಬಾ ಅಂತಾರ, ನಾ ಯಾರ ರಥದೊಳಗೆ ಬರ್ತೀನಿ ಓಕೆ ತಗೊಳ್ಬೇಕು ಅಂದ್ರ, ನೀವು ಕೊಡುವಂತ ಹಾರ ತಗೋಬೇಕಂತಂದ್ರ ಬ್ರಹ್ಮಾನ್ ಕೈಯಿಂದ ತಗೋಬಹುದು, ಆದ್ರೆ ನನಗೇನ್ ಕೈ ಇಲ್ಲ ಅಂತಾರ ಬಾಬಾ. ಪರಂತು कोई से भी लेते नहीं. जैसे वह शंकराचार्य कहते हैं हमको कोई छुए नहीं, तो बाबा कहते हम पतितों का कुछ भी कैसे लेंगे. ಅಂಡರ್ಲೈನ್. ಹೇಗೆ ಶಂಕರಾಚಾರ್ಯರು ಪತಿತರ್ ನಮ್ಗೆ ಟಚ್ ಮಾಡಬಾರ್ದು ಅಂತಾರ, ಹಂಗೆ ಬಾಬಾ ಹೇಳ್ತಾರೆ ಪತಿತರ್ ನೀವ್ ಏನ್ ಕೊಡ್ತೀರಿ ಅದ್ ನಾ ಹೆಂಗ್ ತಗೊಳ್ಳಿ, ನಾ ಹೆಂಗ್ ಸ್ವೀಕಾರ ಮಾಡ್ಲಿ? हमको फूल आदि की दरकारी नहीं. ಬಾಬಾ ಅಂತಾರ ಭಗವಾನ್ ಜೋ ಇಸ್ ಸೃಷ್ಟಿ ಕ ರಚಯಿತ ಮತ್ತೆ ಡ್ರಾಮಾದ ಡೈರೆಕ್ಟರ್ ಅದಾರ. ಡೈರೆಕ್ಟರ್ ಶಿವ ಬಾಬಾ ಈ ಸೃಷ್ಟಿಯಲ್ಲಿ ಏನೆಲ್ಲ ಇದೆ ಸಂಪತ್ತು, ಇದಕ್ಕೆ ಬಾಬಾ ಅಧಿಕಾರಿ ಅದಾರ. ನಾವೇನಾದ್ರೂ ಒಂದು ಹೂವಿನ ಮಾಲೆಯನ್ನ ಕೊಡೋದ್ರಿಂದ ಬಾಬಾ ಸ್ವೀಕಾರ ಮಾಡ್ತಾರೇನು ಅಂತ ಕೇಳ್ತಾರೆ ಬಾಬಾ. ಭಕ್ತಿ ಮಾರ್ಗ ಮೇ ಸೋಮನಾಥ್ ಆದಿ ಕೆ ಮಂದಿರ್ ಬಂತೆ ಹೇ, ಫೂಲ್ ಚಡಾತೆ ಹೇ. ಭಕ್ತಿ ಮಾರ್ಗದಲ್ಲಿ ಸೋಮನಾಥ್ ಮಂದಿರ ಅಥವಾ ಶಿವನ ಮಂದಿರಗಳಲ್ಲಿ ಎಷ್ಟು ಹೂವನ್ನು ಏರಿಸ್ತಾರೆ. ಎಷ್ಟು ಕಡೆ ನಾವು ಶಿವಲಿಂಗದ ಪೂಜಾ ನೋಡ್ತೀವಿ. ವಿಶೇಷ ಸಂದರ್ಭಗಳಲ್ಲಿ ಶಿವಲಿಂಗನೇ ಕಾಣೋದಿಲ್ಲ, ಸಂಪೂರ್ಣವಾಗಿ ವಿವಿಧ ಬಣ್ಣದ ಹೂಗಳಿಂದ ಸಂಪೂರ್ಣ ಅಲಂಕಾರ ಮಾಡಿಬಿಡ್ತಾರೆ, ಶೃಂಗಾರಿಸಿ ಬಿಡ್ತಾರ. ಆದ್ರೆ ಬಾಬಾ ಹೇಳ್ತಾರ, ನಿಮ್ ಖುಷಿಗಾಗಿ ನೀವು ಭಲೇ ಪೂಜಾದೊಳಗ ಭಕ್ತಿಯಲ್ಲಿ ಹೂವ ಏರಿಸ್ತೀರಿ, ಆದ್ರೆ ನನಗೇನ್ ನಿಮ್ ಹೂವಿನ ಅವಶ್ಯಕತೆ ಇಲ್ಲ ಅಂತಾರ ಬಾಬಾ. तो बाबा कहते हैं मैं तो ऊंचते ऊंच हूँ, इन सब सन्यासियों आदि का भी ड्रामा अनुसार उद्धार करना है. ಅಂಡರ್ಲೈನ್. ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ಸರ್ವಶ್ರೇಷ್ಠ ಇದ್ದೀನಿ, ಅರ್ಥಾತ್ ಸಾಧು ಸಂತ ಮಹಾತ್ಮರ ಗುರುಗಳ, ಜಗದ್ಗುರುಗಳ ಅಥವಾ ದೇವಿ ದೇವತೆಗಳ ಎಲ್ಲರ ಮೇಲೆ ನಾನು ಶ್ರೇಷ್ಠಾತಿ ಶ್ರೇಷ್ಠ ಇದ್ದೀನಿ. ಸನ್ಯಾಸಿಗಳಿಗೂ ಕಲ್ಯಾಣ ಮಾಡಕ್ ನಾನೇ ಬರ್ಬೇಕಾಗ್ತದೆ ಈ ಡ್ರಾಮಾದಾಗ ಅಂತಾರೆ. ನಾವು ಸ್ವಾಮಿಗಳಿಂದ ನಮ್ ಚಲೋ ಆಗ್ತದ, ಕಲ್ಯಾಣ ಆಗ್ತದ ಅಂತ ನಾವ್ ಅನ್ಕೋತಿದ್ವಿ ಭಕ್ತಿಯೊಳಗ. ಈಗೂ ಕೂಡ BK ಮೈಂಡ್ ಆದ್ರೂ ಕೂಡ ಅನ್ಕೊಳ್ತದ ಇಲ್ಲಿ ಹೋಗಿ ಬರ್ಬೇಕು, ಆಶೀರ್ವಾದ ತಗೋಬೇಕು ಅಂತ. ಬಾಬಾ ಹೇಳ್ತಾರ ಅವ್ರಿಗೆ ಉದ್ಧಾರ ಮಾಡಕ್ಕೂ ನಾನ ಬರ್ಬೇಕಾಗ್ತದ, ನಾನ ಬಂದಿನಿ, ಮುಜೆ ಕೊಯ್ ಜಾನ್ತಾ ಹಿ ನಹಿ. ಆದ್ರೆ ನನ್ನನ್ನ ಯಾರು ತಿಳ್ಕೊಂಡೇ ಇಲ್ಲ ಅಂತಾರ ಬಾಬಾ. ಶಿವ್ ಕಿ ಪೂಜಾ ಕರ್ತೆ ಹೇ ಪರಂತು ಉನ್ಕೋ जानते थोड़ी है कि यह गीता का भगवान है और यहाँ आकर ज्ञान देते हैं.
ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪೂಜೆ ಮಾಡ್ತಾರ, ಭಕ್ತಿ ಮಾಡ್ತಾ ಇದ್ದಾರ, ಆದ್ರ ತಿಳ್ಕೊಂಡೇ ಇಲ್ಲ ಗೀತೆಯ ಭಗವಂತ ಸ್ವಯಂ ಗೀತಾ ಜ್ಞಾನದಾತ ಬಂದು ಇಲ್ಲಿ ಜ್ಞಾನ ಕೊಡ್ತಾ ಇದ್ದಾರಂತ ತಿಳ್ಕೊಂಡೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. आत्मा ये जन्म जन्मांतर से देह अभिमान पर हिरी हुई है, इसलिए बाबा को याद नहीं कर सकते. ಬಾಬಾ ಹೇಳ್ತಾರೆ, ಆತ್ಮರು ಜನ್ಮ ಜನ್ಮಾಂತರದಿಂದ ದೇಹ ಭಾನದಲ್ಲಿ ಅಂಟ್ಕೊಂಡ್ಬಿಟ್ಟಿದ್ದಾರೆ, ವರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ತಂದೆ ನೆನಪು ಮಾಡಕ್ಕ ಆಗೋದಿಲ್ಲ. ದೇಹಕ್ಕೂ ಹೀ ದೇಖ್ತೆ ಹೇ, देही अभिमानी हो तो उस बाबा को याद करे और बाबा की श्रीमत पर चले ना. ಬಾಬಾ ಹೇಳ್ತಾರ, ಬಿಕೆ ಆದ್ಮೇಲೂ ಕೂಡ, ಬಾಬಾ ಮಗು ಆಗಿನೂ ಕೂಡ ಯಾಕೆ ನಮ್ಮ ಬುದ್ಧಿ ಸಹಜವಾಗಿ ಬಾಬನ್ ಕಡೆ ಹೋಗೋದಿಲ್ಲ, ಬಾಬನ್ ಕಡೆ ಆ ಲಗನ್ ಆ ಪ್ರೇಮ್ ಯಾಕಿಲ್ಲ? ಬಾಬಾ ಹೇಳಿದಂಗೆ ನಾವ್ಯಾಕೆ ಪೂರಾ ಮಾಡ್ತಾ ಇಲ್ಲ ಅಂತಂದ್ರೆ, ನಾವು ದೇಹ ನೋಡ್ತಾ ಇದ್ದೀವಿ, ದೇಹಧಾರಿಯ ನೆನಪು ಮಾಡ್ತಿದ್ದೀವಿ. ದೇಹ ಯಾಕೆ ನೋಡ್ತಿದ್ದೀವಿ ಅಂತಂದ್ರೆ, ಜನ್ಮ ಜನ್ಮಾಂತರಗಳಿಂದ ದೇಹದ ಜೊತೆಗೆ ಬಾಬಾ ಹೇಳ್ತಾರ ಅಂಟ್ಕೊಂಡ್ಬಿಟ್ಟಿರಿ ಅಂತ. ಅರ್ಥಾತ್ ದೇಹ ನೋಡ್ತೀರಿ ಅಂತಂದ್ರೆ ಮಗ ಸೋಲ್ ನೋಡೋದಿಲ್ಲ, ಆತ್ಮನ್ ನೋಡೋದಿಲ್ಲ. ಇವ್ರು ನನ್ನ ಮಗ, ಇವ್ರು ನನ್ನ ಮಗಳು, ಮಗಳಿಗೆ ಹೀಗಿರ್ಬೇಕಾಗಿತ್ತು, ಮಗ ಹೀಗಿರ್ಬೇಕಾಗಿತ್ತು, ಇವ್ರು ನನ್ನ ಪತ್ನಿ, ಇವ್ರ ಪತಿ, ಇವ್ರು ನಮ್ಮವ್ವ ಅಪ್ಪ, ನಮ್ಮ ತಮ್ಮ ತಂಗಿ ಅಂತ ದೇಹವನ್ನ ನೋಡ್ತೀವಿ. ಅವಾಗ ಸಂಬಂಧ ಕ್ರಿಯೇಟ್ ಆಗ್ತದ. ಸಂಬಂಧದ ಜೊತೆಗಿನ ಏನ್ ಕ್ಯಾರೆಕ್ಟರ್ಸ್ ಅದಾವ, ಆ ಕ್ಯಾರೆಕ್ಟರ್ಸ್ ಏನಿದಾವ, ಮಗ ಕುಡಿತಾನ ಅದು ನೆನಪಾಗ್ತದ. ಮಗಳ ಕ್ಯಾರೆಕ್ಟರ್, ಮಗಳು ಭಾಳ ಕೇರ್ ಮಾಡ್ತಾಳ, ಪ್ರತಿದಿನ ಫೋನ್ ಹಚ್ತಾಳ, ಒಂದಿನ ಆಕಿ ಮಾತಾಡ್ಲಾರ್ದೆ ಇರುವಂತ ಸಮಯನೇ ಇಲ್ಲ, ಭಾಳ ಜೀವದಾಳ ಮಗಳು. ಅರೆ ಜೀವದಾಳ ಅಂತಂದ್ರ ಜೀವ ಇರೋದು ಫೋನ್ ಹಚ್ಚೋದು ಏ ಸಬ್ ನಾಟಕ ಹೇ. ಮಗ ಕುಡಿಯೋದು, ಮಾತು ಕೇಳದೆ ಇರೋದು ಏ ಬಿ ನಾಟಕ ಹೇ. ಆದ್ರೆ ಎರಡರೊಳಗಿರುವಂಥವ್ರು, ಮಗನೊಳಗ ಇರುವಂಥದ್ದು ಆತ್ಮ ಮಾತ್ರ ಸತ್ಯ. ಬಾಕಿ ಏನ್ ಕ್ಯಾರೆಕ್ಟರ್ ಇದೆ ಅದು ಕೇವಲ ನಾಟಕ ಮಾತ್ರ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಇವರು ಮಗಳು, ಇವ್ರ ಮಗ, ಇವ್ರ ನನ್ನ ಪತಿ, ಇವ್ರ ಪತ್ನಿ ಅಂತ ನಾವೇನ್ ತಿಳ್ಕೊತಿದ್ದೀವಲ್ಲ, ಬಾಬಾ ಹೇಳ್ತಾರೆ ಪೂರಾ ಅಂಟ್ಕೊಂಡ್ಬಿಟ್ಟಿರಿ. ಅದಕ್ಕೆ ನಿಮಗೆ ಬಾಬಾ ನೆನಪು ಬರುವುದೇ ಇಲ್ಲ. ಅಂದ್ರೆ ಇಷ್ಟೆಲ್ಲ ತಿಳಿಸಿ ಆದ ಮೇಲೂ ಕೂಡ ಬಾಬಾ ನೆನಪು ಯಾಕೆ ಬರುವುದಿಲ್ಲ ಅಂದ್ರೆ, ಭಾಳ ಅಂಟ್ಕೊಂಡಿರಿ ಈ ನಾಟಕವನ್ನ. ಸಾಕ್ಷಿಯಾಗಿ ನೋಡದೆ ಸತ್ಯ ಖರೇನೆ ಇದು ನಾಟಕ ಅಂತ ಅನುಭವ ಮಾಡ್ತಿದ್ದೀರಿ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ನೆನಪು ಮಾಡಕ್ಕಾಗವಲ್ದು ಮತ್ತು ಶ್ರೀಮತ್ ಅನುಸಾರ ನಡಿಲಿಕ್ಕೆ ಆಗವಲ್ದು. ಬಾಬಾ कहते हैं, मुझे जानने के लिए सब पुरुषार्थी है, अंत में पूरे देही अभिमानी बनने वाले ही पास होंगे. ನನ್ನನ್ನು ತಿಳ್ಕೊಳ್ಳೋ ಸಲುವಾಗಿ ಎಲ್ಲರೂ ಪುರುಷಾರ್ಥಿ ಅದಾರಂತ ಹೇಳ್ತಾರ ಬಾಬಾ. ಯಾರು ಅಂತಿಮದಲ್ಲಿ ಪೂರ್ಣ ದೇಹಿ ಅಭಿಮಾನಿ ಆಗ್ತಾರ ಅಂದ್ರೆ, ಯಾರು ಈ ಅಭ್ಯಾಸವನ್ನ ನಿರಂತರ ಕ್ಷಣನೂ ಮಾಡ್ತಾರ, ಏನ ಆತ್ಮ ಇದ್ದೀನಿ, ಬಾಕಿ ಈ ನಾಟಕದಲ್ಲಿ ಎಲ್ಲಾ ಆತ್ಮರು ತಮ್ಮ ರೋಲ್ ಪ್ಲೇ ಮಾಡ್ಲಿಕ್ಕೆ ಬಂದಾರ. ಭಲೆ ಅವರು ಮಗಳಾಗಿನೋ, ಮಗ ಆಗಿಯೋ, ಪತ್ನಿಯಾಗಿನೋ ಇರ್ಬೋದು, ಅನ್ಯ ಬೇರೆ ಬೇರೆ ಸಂಬಂಧಗಳಿರ್ಬೋದು, ಏನೇ ಇದ್ರೂ ನಾಟಕ ಮಾತ್ರ. ಕೇವಲ ಅವ್ರ ಮಧ್ಯೆ ನಮ್ಮ ಮಧ್ಯದಲ್ಲಿ ನಾಟಕದ ಸಂಬಂಧ ಇದೆ ಹೊರತಾಗಿ ಯಾವುದೇ ರೀತಿಯ ಸತ್ಯ ಸಂಬಂಧಗಳಿಲ್ಲ. ಅಂದ ಮೇಲೆ ಯಾರು ಈ ರೀತಿ ಅನುಭವ ಮಾಡ್ತಾರ, ನನ್ನ ಆತ್ಮ, ನಾನಂತೂ ನಿರಾಕಾರ ಆತ್ಮ ಇದ್ದೀನಿ, ನಾನು ಶರೀರ, ಕ್ಯಾರೆಕ್ಟರ್, ಈ ದೇಹದ ಗುಣಧರ್ಮ, ಈ ಮನುಷ್ಯ ಜೀವನದಲ್ಲಿ ಏನೆಲ್ಲ ಗುಣಲಕ್ಷಣಗಳದವ ಅದು ಯಾವುದೂ ನಾನಲ್ಲ, ಇದು ಡ್ರಾಮಾದ ಕೊಡುಗೆ, ಇದು ಡ್ರಾಮಾ ಮಾತ್ರ, ನಾನಂತೂ ನಿರಾಕಾರ ಶುದ್ಧ ಪಾವನಾತ್ಮ ಇದ್ದೀನಿ ಅಂತ ಯಾರು ಈ ನಾಟಕವನ್ನ ಹೀಗೆ ನಿರಾಕಾರ ಸ್ಥಿತಿಯಲ್ಲಿ ಇದ್ದುಕೊಂಡು ರೋಲ್ ಪ್ಲೇ ಮಾಡ್ತಾ ಹೋಗ್ತಾರೋ, ಬಾಬಾ ಹೇಳ್ತಾರೆ ಅಂಥವರೇ ಅಂತಿಮದಲ್ಲಿ ಪಾಸ್ ಆಗ್ತಾರೆ. ಬಾಕಿ ಸಬ್ ಮೇ ಜರಾ ದೇಹ ಅಭಿಮಾನ್ रहेगा. ಹಂಗಂತೂ ಯಾರು ಸಂಪೂರ್ಣ ಬಹಳ ಸಮಯದ ಅಭ್ಯಾಸ ಮಾಡೋದಿಲ್ವೋ, ಅವರೊಳಗೆ ಸ್ವಲ್ಪ ದೇಹ ಅಭಿಮಾನ ಉಳಿತದ. ಮನೆಗೆ ಹೋಗುವಾಗೂ ಕೂಡ
तो बाबा तो गुप्त है ना, उनको कुछ भी दे नहीं सकते। बच्चियां शिव के मंदिर में भी जाकर समझा सकती है। ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಶಿವನ್ ಮಂದಿರಕ್ಕೆ ಹೋಗಿ ತಿಳಿಸ್ಕೊಡ್ರಿ ಅಂತ. ಯಾರೇ ಹೋಗ್ರಿ, ಅದರಲ್ಲೂ ಖಾಸ ಮಾತೆಯರು ಹೋಗ್ರಿ ಅಂತಾರೆ ಬಾಬಾ. कुमारियों ने शिव बाबा का परिचय दिया है ना, है तो कुमार कुमारियां दोनों जरूर। कुमारों ने भी परिचय दिया होगा। माताओं को खास उठाते हैं क्योंकि उन्होंने पुरुषों से जास्ती सर्विस की है। ಬಾಬಾ ಅಂತಾರ, ಮಾತೆಯರನ್ನ ಬಾಬಾ ಬಹಳ ಮೇಲೆತ್ತಾರೆ, ಯಾಕಂದ್ರೆ ಪುರುಷರಿಗಿಂತ ಹೆಚ್ಚು ಸೇವೆ ಮಾಡಿದವರು ಮಾತೆಯರು. तो बच्चों को सर्विस का ಶೌಕ್ ಹೋನಾ ಚಾಹಿಯೆ ನಾ, ಅನ್ಯ ಆತ್ಮರನ್ನ ದೇಹಭಾನದಿಂದ ಮೇಲೆತ್ತಬೇಕನ್ನುವಂತ ಸೇವೆಯ ಶೌಕ್ ಇರ್ಬೇಕಲ್ಲ. जैसे उस पढ़ाई का भी शौक होता है ना, वह है जिस्मानी, ये है रूहानी। जिस्मानी पढ़ाई पढ़ेंगे या ड्रिल आदि सीखेंगे, मिलेगा कुछ भी नहीं। ಅಂಡರ್ಲೈನ್, ಟ್ರಿಪಲ್ ಅಂಡರ್ಲೈನ್. ಲೌಕಿಕದ ವಿದ್ಯೆಯನ್ನ ಎಷ್ಟು ಕಲಿತೀರಿ, ಲೌಕಿಕದ ಪ್ರಾಣಾಯಾಮ, ಯೋಗ, ಯೋಗಾಸನ, ಎಕ್ಸರ್ಸೈಸ್ ಎಷ್ಟೇ ಕಲಿತೀರಿ, ಏನೂ ಸಿಗುವುದಿಲ್ಲ ಅಂತಾರೆ ಬಾಬಾ. ಯಾವುದು ಡ್ರಾಮಾದಲ್ಲಿ ರೋಗ ಬರುವುದು ಫಿಕ್ಸ್ ಇದೆ, ಏನಾಗೋದು ಆಕ್ಸಿಡೆಂಟ್ ಆಗೋದು ಫಿಕ್ಸ್ ಇದೆ, ಅದನ್ನ ಯಾವ ಎಕ್ಸರ್ಸೈಸು, ಯಾವ ಡ್ರಿಲ್ಲ, ಅಥವಾ ಯಾವುದೇ ರೀತಿಯ ಪ್ರಾಣಾಯಾಮಗಳು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಬಾಬಾ ಹೇಳ್ತಾರೆ, ನೀವು ಜಿಸ್ಮಾನಿ ವಿದ್ಯೆಯನ್ನು ಎಷ್ಟೇ ಓದ್ರಿ, ಎಷ್ಟೇ ಡಾಕ್ಟ್ರಿ ಓದ್ರಿ, ಇಂಜಿನಿಯರಿಂಗ್ ಓದ್ರಿ, ಯಾವುದೇ ಫಿಲಾಸಫಿ ಓದ್ರಿ, ಏನು ಓದಿದ್ರು ಬಾಬಾ ಹೇಳ್ತಾರ ಏನೂ ಕೆಲ್ಸಕ್ಕೆ ಉಪಯೋಗ ಇಲ್ಲ ಅಂತಾರ ಬಾಬಾ. कुछ मिलेगा ही नहीं। समझो, अभी किसको बच्चा जन्मता है तो धूमधाम से उनकी छठी आदि मनाते, परंतु वह पाएंगे क्या? ಒಂದು ಮಗುವಿನ ಜನ್ಮ ಆಯ್ತು ಅಂತ ಎಷ್ಟು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರ. ಆ ಮಗುವಿಗೆ ತೊಟ್ಟಲ್ದಾಗ ಹಾಕ್ತಾರ, ಎಷ್ಟು ಗ್ರ್ಯಾಂಡ್ ಪ್ರೋಗ್ರಾಮ್ ಮಾಡ್ತಾರ. ಆದ್ರೆ ಏನ್ ಸಿಗ್ತದ ಏನಂತ ಕೇಳ್ತಾರ ಬಾಬಾ. ಸಮಯ ಹಿ ನಹಿ ಜೋ ಕುಚ್ ಪಾ ಸಕೆ. ಈಗ ಮಗುವಿಗೆ ಎಷ್ಟೊಂದು ಗ್ರ್ಯಾಂಡ್ ಬರ್ತ್ಡೇ ಮಾಡ್ಲಾಗ್ತದ, ಆ ಮಗುವಿಗೆ ಏನಾರೇ ಗೊತ್ತಾಗ್ತದ? ಬರ್ತ್ಡೇ ಮಾಡೋದು ಯಾರ ಸಲುವಾಗಿ? ಅಪ್ಪ ಅಮ್ಮ ತನ್ನ ಖುಷಿ ಸಲುವಾಗಿ. ಅವ್ರು ತಿಳ್ಕೊತಾರ ನಮ್ಮ ಮಗುವಿಗೆ ಈ ರೀತಿ ಗ್ರ್ಯಾಂಡ್ ಭಾಳ ಶ್ರೇಷ್ಠ ಮಾಡ್ತಿದ್ದೀವಿ ಅಂತ. ಹಾಗೇನಿಲ್ಲ. ಮತ್ತೆ ಮಕ್ಕಳ ಸಲುವಾಗಿ ಸಣ್ಣ ಸಣ್ಣ ಮಕ್ಕಳ ಒಂದು ಇನ್ನೂ ಎಳೆ ಕೂಸುಗಳು ಆಡಿ ಆರಾಮಾಗಿ ನಲಿದಾಡ್ಬೇಕಾದಂಥ ಮಕ್ಕಳಿಗೆ ಇಷ್ಟು ಬೇಗ ಆ ಶಾಲೆಗೆ ಹಾಕ್ಬೇಕು, ಈ ಶಾಲೆಗೆ ಹಾಕ್ಬೇಕಂತ ಎಜುಕೇಶನ್ ಕೊಡಬೇಕು ಅಂತ ಅನ್ಕೋತಾರ. ಆದ್ರೆ ಬಾಬಾ ಅಂತಾರ, ಅರೆ ಅವರಿಗೆ ಸಮಯ ಅದ ಅಂತ ಅನ್ಕೊಂಡಿರಿ? ಅವ್ರೇನ್ರೆ ನಾಳೆ ಓದಿ ನೌಕರಿ ಮಾಡ್ತಾರ ಅನ್ಕೊಂಡಿರಿ ನೀವು? ಅಥವಾ ಅವ್ರು ದೊಡ್ಡವರಾಗಿ ನಿಮ್ಗೇನ್ ನೋಡ್ತಾರ ಅನ್ಕೊಂಡಿರಿ? ಅಷ್ಟು ಸಮಯನೇ ಇಲ್ಲ ಅಂತಾರ ಬಾಬಾ. ಸಂಗಮದ ಸಮಯ, ಕಾಲಚಕ್ರದ ಸಮಯನೇ ಮುಗಿಲಿಕ್ಕೆ ಬಂದಿದೆ. ಆದ್ರೂ ಬಾಬನ್ ಮಗು ಆದ್ರೂ ಕೂಡ ತಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನೇನೋ ಭವಿಷ್ಯವನ್ನ ಕಾಣ್ತಿರ್ತಾರ. ಮಕ್ಕಳನ್ನ ಹೀಗ್ ನೋಡ್ಬೇಕು, ಹೀಗ್ ನೋಡ್ಬೇಕು, ಹೀಗ್ ಮಾಡ್ಬೇಕು, ಓದಿಸ್ಬೇಕು, ಇಂಥ ವಿದ್ಯೆ ಓದಿಸ್ಬೇಕು, ನೌಕರಿ ಅವ್ರಿಗೆ ಮಾಡಿಸ್ಬೇಕು ಅಂತ. ಬಾಬಾ ಹೇಳ್ತಾರ ಅವೇನೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರ ಸಂಗಮ ಯುಗದ ಅವಧಿ ಬಹಳ ಬಹಳ ಕಡಿಮೆ ಇದೆ ಅಂತಾರ ಬಾಬಾ. ಆ ಕಡಿಮೆ ಇರೋದ್ರೊಳಗೂ ಇನ್ನ ಯುದ್ಧದಾಗೆ ಹೋಗ್ತದ ಹೊರತಾಗಿ, ಬಹಳ ಬದಲಾವಣೆ ಆಗ್ತವೆ ಹೊರತಾಗಿ ಈ ರೀತಿ ಏನ್ ಆರಾಮದ ಸಮಯ ನಡೀತಾ ಇದೆ, ಇದೇ ತರ ಸದಾ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. तो इतना समय ही नहीं जो कुछ पा सके. ಬಾಬಾ ಅಂತಾರ ಅಷ್ಟು ಟೈಮ್ ಅದ ಅನ್ಕೊಂಡಿರಿ, ಓದಿಸ್ಬೇಕು, ಮಕ್ಕಳಿಗೆ ದೊಡ್ಡವ್ರು ಮಾಡ್ಬೇಕು ಅಂದ್ರೆ ಇರುವೆಲ್ಲ ದುಡಿದಿರುವಂತ ಸಂಗಮದ ಸಮಯದ ಗಳಿಕೆ ಏನಿದೆ ಧನ, ಅದನ್ನೆಲ್ಲ ಮಕ್ಕಳ ಎಜುಕೇಶನ್ಗೆ ಕೊಡ್ಲಾಗ್ತದ. ಮಕ್ಕಳ ಓದ್ಲಿ, ಮುಂದೆ ಏನ್ರೆ ಆಗ್ಲಿ. ಬಾಬಾ ಅಂತಾರ ಅವ್ರೇನ್ ಬೆಳೆದು ದೊಡ್ಡವರಾಗಿ ನೌಕರಿ ಮಾಡಕ್ ಏನ್ ಟೈಮ್ ಅದ ಅನ್ಕೊಂಡಿರಿ ಅಂತಾರ ಬಾಬಾ. तो यहाँ से भी जाकर जन्म लेते हैं, परंतु वह भी समझेंगे तो कुछ नहीं। यहाँ का बिछड़ा हुआ होगा तो जो सीख कर गया होगा उसी अनुसार छोटेपन में ही शिव बाबा को याद करता होगा. ये तो मंत्र है ना. ಬಾಬಾ ಅಂತಾರೆ, ಈಗ ಅಕಸ್ಮಾತ್ ಶರೀರ್ ಬಿಟ್ರು ಏನು ಬಹಳ ಟೈಮ್ ಇಲ್ಲ, ಹೋಗಿ ನೀವು ಇನ್ನೊಂದ್ ಕಡೆ ಜನ್ಮ ತಗೊಂಡು ಅಲ್ಲಿ ದೊಡ್ಡವರಾಗಿ ಸೇವಾ ಮಾಡ್ತೇನಂತಂದ್ರೆ ಸಾಧ್ಯನೇ ಇಲ್ಲ. ಇನ್ನೂ ಚಿಕ್ಕವರೇ ಇರ್ತೀರಿ. ಇಲ್ಲಿ ಸಂಸ್ಕಾರ ತಗೊಂಡ್ ಹೋಗಿದ್ರಿ ಅಂತಂದ್ರ ಜಲ್ದಿನೇ ಜನ್ಮ ತಗೊಂಡ್ಮೇಲೆ ಜಲ್ದಿ ಬಾಬನ್ ಸಂಪರ್ಕ ಸೇವಾ ಕೇಂದ್ರದಲ್ಲಿ ಬರ್ಲಾಗ್ತದ. तो
ಸೊ ಆಗ ಬಾಬನ್ ಕಡೆಗೆ ಆಕರ್ಷಿತ ಆಗ್ತೀರಿ, ಸ್ವಲ್ಪ ಬಾಬಾ ನೆನಪು ಮಾಡ್ಬೋದಂತಾರ ಬಾಬಾ. ये तो मंत्र है ना, छोटे बच्चों को सिखलाएंगे, वह बिंदु आदि तो कुछ समझेगा नहीं. ಸಣ್ಣ ಮಕ್ಕಳಿಗೆ ಬಿಂದು ಅಂತ ಹೇಳಿದ್ರೆ ಏನು ಗೊತ್ತಾಗೋದಿಲ್ಲ. ಬಾಬಾ ಬಾಬಾ ಶಿವ ಬಾಬಾ ಮ್ಯಾಲದಾರಂತ ಈ ರೀತಿ ತಿಳಿಸ್ಕೊಡ್ಲಾಗ್ತದೆ. जहाँ जहाँ शिव के मंदिर है वहाँ तुम बच्चे बहुत अच्छी सेवा कर सकते हो. ಬಾಬಾ ಹೇಳ್ತಾರೆ, ಮಕ್ಕಳೇ ಎಲ್ಲೆಲ್ಲಿ ಶಿವನ್ ಮಂದಿರ ಅದಾವ ಅಲ್ಲೆಲ್ಲ ಹೋಗಿ ನೀವು ಸೇವೆ ಮಾಡ್ಬೋದು. ಶಿವಕ್ಕೆ ಮಂದಿರೋ ಮೇ ಜಾओ, ಮಾತಾ ಉಂಕಾ ಜಾನಾ ಅಚ್ಚಾ ಹೈ. ಶಿವನ್ ಮಂದಿರಕ್ಕೆ ಮಾತೇರು ಹೋಗ್ಬೇಕು, ಬಹಳ ಒಳ್ಳೆಯದು. ಕನ್ಯಾಯ ಜಾಯೆ ತೋ ಉಸ್ಸೆ ಔರ್ ಅಚ್ಚಾ. ಕನ್ಯೇರ್ ಹೋದ್ರ ಕುಮಾರಿಯರ್ ಹೋದ್ರಂತೂ ಇನ್ನೂ ಒಳ್ಳೇದಂತ ಹೇಳ್ತಾರೆ ಬಾಬಾ. ಅವಿ ತೋ ಹಮ್ಕೋ ಬಾಬಾ ಸೆ ರಾಜ್ಯ ಭಾಗ್ಯ ಲೇನಾ ಹೇ, ಬಾಬಾ ಹಮ್ಕೋ ಪढ़ाते हैं, फिर हम महाराजा महारानी बनेंगे. ऊंचते ऊंच बाबा ही है, ऐसी शिक्षा कोई मनुष्य दे न सके. यह ही कलयुग सत्युग में था इनका राज्य. ಬಾಬಾ ಅಂತಾರ, ಈ ಸಮಯದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಶಿವ ಬಾಬಾ ಪರಮಾತ್ಮ ತಂದೆ ಬಂದು ನಮ್ಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಇದೇ ಏನ್ ಮಾಡ್ಲಿಕ್ಕೆ, ಮಹಾರಾಜ ಮಹಾರಾಣಿ ಮಾಡ್ಲಿಕ್ಕೆ. ಸತ್ಯುಗದಲ್ಲಿ ಮಹಾರಾಜ ಮಹಾರಾಣಿಯರಿದ್ರು, ಈಗ ಇಲ್ಲ ಅಂತಾರ ಬಾಬಾ. जो सत्युग के मालिक बने किसने राजयोग सिखलाया था. ಬಾಬಾ ಅಂತಾರ, ಸತ್ಯುಗದ ಮಾಲೀಕ ಆದ್ರಲ್ಲ ಅವ್ರಿಗೆ ರಾಜಯೋಗ ಯಾರು ಕಲಿಸಿದ್ರು? ಬಾಬಾರವರೇ ಕಲಿಸಿದ್ರು. तो निवृत्ति मार्ग वाले का गुरु बनना ही नहीं, जो पवित्र बनते हैं उनके गुरु बन सकते. ऐसे बहुत कंपेनियन भी होते, विकार के लिए शादी नहीं करते, तो तुम बच्चे ऐसी ऐसी सर्विस कर सकते हो. ಬಾಬಾ ಹೇಳ್ತಾರೆ, ಎಷ್ಟೋ ಜನ ಯುಗಲ್ಲದಾರ, ಅವರು ವಿಕಾರಕ್ಕಾಗಿ ಮದ್ವೆ ಆಗೋದಿಲ್ಲ, ಹಾಗೆ ಜೊತೆಯಾಗಿರ್ಬೇಕು ಅಂತ ಮದ್ವೆ ಆಗಿರ್ತಾರ, ಅಂತ ವಿಕಾರದ ಭಾವನೆನೂ ಇರುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಂಥವರಿಗೂ ಹೋಗಿ ನೀವು ಸೇವೆಯನ್ನ ಮಾಡಬೇಕಾಗಿದೆ. धारणेಗಾಗಿ मुख्य सार, अपनी उन्नति करने के लिए बाबा की सर्विस में तत्पर रहना है. सिर्फ खाना पीना सोना यह पद गवाना है. ಬಾಬಾ ಹೇಳ್ತಾರೆ, ತಮ್ಮ ಉನ್ನತಿಗಾಗಿ ತಂದೆಯ ಸೇವೆಯಲ್ಲಿ ತತ್ಪರ ಇರಬೇಕು. ತಮ್ಮ ಉನ್ನತಿಯ ತರ್ಥಾರ್ಥ ಸೋಲ್ ಕಾನ್ಶಿಯಸ್ ಹೈಯರ್ ಸ್ಟೇಜ್ ಅನ್ನ ಪ್ರಾಪ್ತ ಮಾಡ್ಕೊಳ್ಳೋದಕ್ಕಾಗಿ, ಬಾಪ್ ಸಮಾನ್ ನಿರಾಕಾರಿ ಸ್ಥಿತಿಯನ್ನ ಪ್ರಾಪ್ತ ಮಾಡ್ಕೊಳ್ಳೋದಕ್ಕಾಗಿ. ಯಾಕಂದ್ರೆ ನಿರಾಕಾರ ಸ್ಟೇಜ್ ಅನ್ನ ಪ್ರಾಪ್ತ ಮಾಡ್ಕೋದಾಗ್ಲಿ, ಹೈಯರ್ ಕಾನ್ಶಿಯಸ್ ನಲ್ಲಿ ಹೋಗೋದಾಗ್ಲಿ, ಈ ಸೃಷ್ಟಿ ನಾಟಕದಲ್ಲಿ ಇಡೀ ಕಲ್ಪದಲ್ಲಿ ಇದೇ ಪರಂ ಸಾಧನ, ಇದೇ ಪರಂ ಅವಸ್ಥಾ, ಇದೇ ಪರಂ ಪ್ರಾಪ್ತಿ, ಇದೇ ಪರಂ ಒಂದು ದೊಡ್ಡ ಪ್ರಗತಿ ಸಾಧನ ಆಗಿದೆ. ಅಂದ ಮೇಲೆ ಬಾಬಾ ಅಂತಾರ, ತಂದೆಯ ಸೇವೆಯೊಳಗ ತತ್ಪರಾಗ್ರಿ. ಬಾಬನ್ ಸೇವಾ ಏನು? ಬಾಬಾ ಸೇವಾ ಆಗಿದೆ ಈ ಸೃಷ್ಟಿ ನಾಟಕದಲ್ಲಿ ನಾಟಕವನ್ನ ಸತ್ಯ ಅಂತ ಅನುಭವ ಮಾಡ್ತಾ ಏನಿ ನಾಟಕದಲ್ಲಿ ಸಿಲುಕಿಕೊಂಡಿದ್ದಾರೋ, ದುಃಖಿಯಾಗಿದ್ದಾರೋ, ಯಾರ ಮೈಂಡ್ ದೇಹಭಾನದಲ್ಲಿ ಸಿಲುಕಿದೆಯೋ ಅವರನ್ನ ಮೇಲ್ ತೆಗೆಯೋದು. ಬಾಬಾ ಮಾಡುವ ಸೇವೆ, ಬಾಬಾರ ಸೇವೆಯನ್ನ ಅರ್ಥಾತ್ ಆತ್ಮ ಅಭಿಮಾನಿಯನ್ನಾಗಿ ಮಾಡುವಂತ ಸೇವೆಯನ್ನ ನಾವು ಮಾಡಬೇಕು ಅಂತಂದ್ರೆ, ನಾವು ಮೂಲ ರೂಪದಲ್ಲಿ ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ವಿ ಅಂತಂದ್ರೆ ಬಾಬಾ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ. ಆಗ ಆತ್ಮ ಉನ್ನತಿ ಆಗ್ತದೆ. ಬಾಬಾ ಅಂತಾರ, ಮಕ್ಕಳೇ ಉಣ್ಣುದು ತಿನ್ನುವುದು ಕುಡಿಯೋದು ಮಲಗೋದು ಬರೀ ಇಷ್ಟ ಮಾಡಿದ್ರಿ ಅಂದ್ರೆ ನೀವು ಪದವಿ ಕಳ್ಕೊತೀರಿ ಅಂತಾರ ಬಾಬಾ. ಯಾವ ಪದವಿ? ಸಂಗಮ್ ಯುಗದೊಳಗ ಯಾವುದು ಭಗವಂತನ ಸಮಾನ ಬೇಫಿಕರ್ ಬಾದಶಾಹ ಸ್ಥಿತಿ ಇದೆಯಲ್ಲ, ಇದು ಕೂಡ ಶ್ರೇಷ್ಠ ಪದವಿ. ಸಂಗಮ್ ಯುಗದೊಳಗ ಇಷ್ಟು ಕಷ್ಟ ಇದ್ರೂ ಕೂಡ ಜೀವನ್ ಮುಕ್ತ ಸ್ಥಿತಿ ಅನುಭವ ಏನ್ ಮಾಡ್ಬೇಕಾಗಿದೆ. ಈ ಸಂಗಮ ಯುಗದಲ್ಲಿ ಅತೀಂದ್ರಿಯ ಸುಖದ ಯಾವ ಅನುಭವ ಮಾಡಬೇಕು, ಆ ಒಂದು ಶ್ರೇಷ್ಠ ಅವಸ್ಥೆಗಳಿಗೆ ಖಜಾನೆಗಳಿಗೆ ನಾವೇನ್ ಮಾಲೀಕ ಆಗ್ಬೇಕಾಗಿದೆ, ಅದರಿಂದ ವಂಚಿತ ಆಗ್ತೀವಿ. ಅದೇ ಸಂಗಮ ಯುಗದ ಸೂಕ್ಷ್ಮ ಪ್ರಾಪ್ತಿಯಿಂದ ವಂಚಿತ ಆಗ್ತೀವಿ ಅಂದ್ರ ಸತ್ಯುಗದ ಸ್ಥೂಲ ಪ್ರಾಪ್ತಿಯಿಂದನೂ ಕೂಡ ವಂಚಿತ ಆಗ್ತೀವಿ. ಅದಕ್ಕಂತಾರ ಬಾಬಾ, ಖಾನಾ ಪೀನಾ ಅಂದ್ರ ಉಣ್ಣು ತಿನ್ನು ಸಲುವಾಗಿನೇ ಟೈಮ್ ತೆಗಿಯುವುದು, ದುಡಿಯೋ ಸಲುವಾಗಿ ದುಡಿದು ಬಂದಿದ್ದನ್ನೆಲ್ಲ ಮತ್ತೆ ಉಣ್ಣಾಕ್ ತಿನ್ನಾಕ, ಆಮೇಲೆ ರೆಸ್ಟ್ ಮಾಡ್ಲಿಕ್ಕ, ಎಕ್ಸರ್ಸೈಸ್ ಮಾಡ್ಲಿಕ್ಕ, ವಾಕಿಂಗ್ ಮಾಡ್ಲಿಕ್ಕ, ಬರೀ ನೀವು ಇದನ್ನ ಮಾಡಿದ್ರಿ ಅಂದ್ರೆ ಬಾಬಾ ಹೇಳ್ತಾರ ನಿಮ್ ದೊಡ್ಡ ಪದವಿಯನ್ನ ಕಳ್ಕೊಂಡ್ಬಿಡ್ತೀರಿ ಮಕ್ಕಳೇ ಅಂತ. ಸೆಕೆಂಡ್ ಪಾಯಿಂಟ್, ಬಾಬಾ ಕಾ ಅವ್ರ ಪಢಾಯಿ ಕಾ ರಿಗಾರ್ಡ್ ರಖನಾ ಹೇ. ಬಾಬಾ ಮತ್ತು ತಂದೆಯ ವಿದ್ಯೆಗೆ ಗೌರವ ಕೊಡ್ರಿ. ಅರ್ಥಾತ್ ಬಾಬಾ ಗೌರವ ಕೊಡೋದು ಅಂತಂದ್ರೆ ಭಗವಂತಿ ನಾಟಕದಲ್ಲಿ ವಿದ್ಯೆ ಓದಿಸ್ಲಿಕ್ಕೆ ಬಂದಿದ್ದಾರ, ಇಂತಹ ಶ್ರೇಷ್ಠ ವಿದ್ಯೆಯನ್ನ
ಓದದೇ ಇರೋದು ಅಂತಂದ್ರ ಬಾಬಾಗೂ ಡಿಸ್ರಿಗಾರ್ಡ್, ಭಗವಂತ ಓದಿಸುವ ಈ ವಿದ್ಯೆಗೂ ಬಹಳ ದೊಡ್ಡ ಡಿಸ್ರಿಗಾರ್ಡ್ ಆಗಿದೆ. ಅರ್ಥಾತ್ ಓದುವುದಿಲ್ಲ, ಮತ್ತೆ ಅದನ್ನ ಲಕ್ಷ್ಯದಲ್ಲಿ ತಗೊಳ್ಳೋದಿಲ್ಲ, ಅದನ್ನ ಧಾರಣೆಯೊಳಗೆ ತಗೊಂಡ್ ಬರೋದಿಲ್ಲ ಅಂತಂದ್ರೆ ವಿದ್ಯೆಗೆ ಡಿಸ್ರಿಗಾರ್ಡ್ ಅರ್ಥಾತ್ ಬಾಬಾಗೂ ಕೂಡ ಡಿಸ್ರಿಗಾರ್ಡ್ ಆಗಿದೆ. देही अभिमानी बनने का पूरा पूरा पुरुषार्थ करना है. बाबा की शिक्षाओं को धारण कर सपूत बच्चा बनना है. ದೇಹಿ ಅಭಿಮಾನಿಯಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಯಾಕಂದ್ರೆ ಈ ನಾಟಕದಲ್ಲಿ ನನ್ನ ಹತ್ರ ಸ್ವಲ್ಪ ಧನ ಇದೆ ಅಥವಾ ಏನೇ ಅದಾತಂದ್ರ ಯಾವಾಗ ಈ ಡ್ರಾಮಾದ ಡೈರೆಕ್ಟರ್ ಅದನ್ನೆಲ್ಲ ಕಂಗಾಲನ್ನಾಗಿ ಮಾಡ್ತಾನೋ ಗೊತ್ತಿಲ್ಲ. ಅರ್ಥಾತ್ ಕಂಗಾಲ್ ಮಾಡೋದು ಅಂತಂದ್ರೆ ನನ್ನ ಹತ್ರ ಇಷ್ಟೊಂದು ಈ ನನ್ನ ಕ್ಯಾರೆಕ್ಟರ್ ಒಳಗ ಇಷ್ಟು ಧನ ಇದೆ ಅಂತಂದ್ರ ಯಾರು ಕೊಟ್ಟದ್ದು? ಡೈರೆಕ್ಟರ್ ಶಿವಬಾಬಾ ಕೊಟ್ಟಿದ್ದು. ಸೊ ಅಗರ್ ಶಿವಬಾಬಾ ಡೈರೆಕ್ಟರ್ಗೆ ಧನಹೀನ ಮಾಡ್ಬೇಕಾಗಿತ್ತು, ಆ ರೀತಿ ಕ್ಯಾರೆಕ್ಟರ್ ಇದೆ ಅಂದ್ರೆ ಬಾಬಾ ಕುಚ್ ಬಿ ಕರ್ ಸಕ್ತೆ ಹೈ. ಸೇವಾ ಕೇಂದ್ರದಲ್ಲಿ ಬಾಬಾ ಇಟ್ಟಾರ, ಈ ತರ ರೋಲ್ ಕೊಟ್ಟಿದ್ದಾರೆ, ಕ್ಯಾರೆಕ್ಟರ್ ಕೊಟ್ಟಿದ್ದಾರ, ಕುಚ್ ಬಿ ಕರ್ ಸಕ್ತೆ ಬಾಬಾ, ಎಲ್ಲಾನು ಕಸ್ಕೋಬಹುದು. ಅಂದಮೇಲೆ ಬಾಬಾ ಹೇಳ್ತಾರೆ ದೇಹಿ ಅಭಿಮಾನಿ ಆಗ್ರಿ. ಯಾಕೆಂದ್ರೆ ಏನೆಲ್ಲ ನನ್ನ ಹತ್ರ ಇದೆ, ನಾ ಯಾವುದ್ರ ಬಗ್ಗೆ ವಿಚಾರ ಮಾಡ್ತಿದ್ದೀನಲ್ಲ, ಮಕ್ಕಳದ್ ಚಿಂತೆ ಮಾಡಬೇಕು, ನನ್ನ ಚಿಂತೆ ಮಾಡಬೇಕು, ಶರೀರ ಪತಿದು ಮನೆದು ಚಿಂತೆ ಮಾಡಬೇಕು. ये सब ड्रामा में ಡೈರೆಕ್ಟರ್ ನೇ ದಿಯಾ ಹೇ. ಡ್ರಾಮಾದೊಳಗೆ ಡೈರೆಕ್ಟರ್ ಕೊಟ್ಟಾರ ತಂದ್ಮೇಲೆ ಇದು ಯಾವುದೂ ನಾ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆ ಚಿಂತೆ ನಾನು ಈ ಸತ್ಯ ತಿಳ್ಕೊಂಡಿದ್ನೆ ಅಂತಂದ್ರೆ ನಾನು ಕೇವಲ ದೇಹಿ ಅಭಿಮಾನಿಯಾಗಿರ್ತಿದ್ದೆ. ಅದಕ್ಕೆ ಬಾಬಾ ಅಂತಾರೆ ದೇಹಿ ಅಭಿಮಾನಿ ಆಗುವ ಪೂರಾ ಪುರುಷಾರ್ಥವನ್ನ ಮಾಡಬೇಕಿದೆ. ಬಾಬಾ ಕಿ ಶಿಕ್ಷಾओं को धारण कर सपूत बच्चा बनना है. ಬಾಬಾರ ಶಿಕ್ಷಣವನ್ನ ಧಾರಣೆ ಮಾಡಿಕೊಂಡು ಸಪೂತ ಮಕ್ಕಳು ಆಗಬೇಕಿದೆ. वरदान सेवा करते उपराम स्थिति में रहने वाले योग युक्त युक्तियुक्त सेवाधारी भव. ಸೇವೆಯನ್ನ ಮಾಡ್ತಾ ಉಪರಾಮ ಸ್ಥಿತಿಯಲ್ಲಿ ಇರುವಂತಹ ಯೋಗಯುಕ್ತ ಯುಕ್ತಿಯುಕ್ತ ಸೇವಾಧಾರಿ ಭವ. ವರದಾನ ಅದ ಅರ್ಥ ಆಗಿದೆ ಸೇವಾ ಮಾಡ್ತಾ ಉಪರಾಮ ಸ್ಥಿತಿ. ಸೇವಾ ಅಂತಂದ್ರೆ ಈ ಶಾರೀರಿಕವಾಗಿ ಏನೋ ಸಾಮಾನ್ಯ ತಿಡ್ತೀವಿ, ಇಡ್ತೀವಿ, ತೆಗಿತೀವಿ, ಇದು ರೋಲ್ನ ಮೂಲಕ ಕ್ಯಾರೆಕ್ಟರ್ನ ಮೂಲಕ ಆಗ್ತಾ ಇರುವಂತಹ ಘಟನೆಗಳು. ಇದು ಸೇವಾ ಅಲ್ಲ. ನಾಟಕದಲ್ಲಿ ಫಿಕ್ಸ್ ಇದೆ ಅವಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ಸೇವಾ ಅಂದ್ರೆ ಏನು? ನನ್ನ ಆತ್ಮಸ್ಥಿತಿಯಲ್ಲಿ ಇದ್ದುಕೊಂಡು ಬಾಪ್ ಸಮಾನ್ ನಿರಾಕಾರ ಸ್ಥಿತಿಯಲ್ಲಿ ಅವಾಗಿರ್ತೀನಿ. ಆಟೋಮೆಟಿಕ್ ಪರಿಶುದ್ಧವಾದ ವೈಬ್ರೇಷನ್ ನನ್ನ ಮೂಲಕ ಎಲ್ಲಾ ಕಡೆಗೂ ಹರಡ್ತಾನೆ ಇರ್ತದೆ. ಇದು ನಿಜವಾದ ಸೇವಾ. ಇಂಥ ಸೇವೆ ಮಾಡ್ತಾ ಉಪರಾಮ ಸ್ಥಿತಿಯಲ್ಲಿ, ಉಪರಾಮ್ ದೇಹ ಮೇರೆ ದೇಹದಲ್ಲಿ ಇರ್ತಾ ದೇಹದ ಜಗತ್ತಿನ ಜೊತೆಗೆ ಸಂಪರ್ಕವನ್ನ ಇಡ್ತಾ ಇದ್ಯಾವುದೂ ಸತ್ಯ ಅಲ್ಲ, ನಾ ಆತ್ಮ ಬಾಬಾ ಮಾತ್ರ ಸತ್ಯ ಅನ್ನುವ ಅರಿವಿನೊಂದಿಗೆ ನನ್ನನ್ನ ಸದಾ ಈ ನಾಟಕದ ವಿಷಯಗಳಿಂದ, ಈ ನಾಟಕದ ಮಾತುಗಳಿಂದ ಮೇಲೆ ಅರ್ಥಾತ್ ಆತ್ಮಸ್ಥಿತಿಯಲ್ಲಿ ಸ್ಥಿತ ಮಾಡ್ಕೊಳ್ಳೋದಿದೆ. ಇದು ಉಪರಾಮ್. ಅಂತಹ ಯೋಗಯುಕ್ತ ಯುಕ್ತಿಯುಕ್ತ ಸೇವಾಧಾರಿ ಆಗ್ರಿ ಅಂತಾರ ಬಾಬಾ. जो युक्ति युक्त योग युक्त सेवाधारी है वह सेवा करते भी सदा उपराम रहते हैं. ಯಾರು ಯೋಗ ಯುಕ್ತ ಇದ್ದಾರೆ, ಯೋಗ ಅಂದ್ರ ಸೋಲ್ ಕಾನ್ಶಿಯಸ್ ನಲ್ಲಿ ಇದ್ದಾರೆ. ಯುಕ್ತಿ ಯುಕ್ತ ಅಂತಂದ್ರೆ ಇದು ಡ್ರಾಮಾ, ಇದು ಕೇವಲ ನಾಟಕ, ನಾನು ಆತ್ಮ ಸತ್ತಿದ್ದೀನಿ, ಇದು ಡ್ರಾಮಾ ಕೇವಲ ಆಕ್ಟಿಂಗ್ ರೀಪ್ಲೇ ಆಗ್ತಾ ಇದೆ, ಮಾಡಲ್ಪಟ್ಟ ನಾಟಕದ ಮತ್ತೊಮ್ಮೆ ರಿಪೀಟ್ ಆಗ್ತಾ ಇದೆ, ನಥಿಂಗ್ ನ್ಯೂ ಅನ್ನುವಂಥ ಯುಕ್ತಿಯ ಮೂಲಕ ನಾವು ಮಾಡುವ ಸೇವೆಯನ್ನ ಮಾಡಿದ್ವಿ ಅಂತಂದ್ರೆ ಬಾಬಾ ಹೇಳ್ತಾರ ಸೇವೆ ಮಾಡಿಯೂ ಕೂಡ ಸ್ಥಿತಿ ಏನಿರ್ತದ ಉಪರಾಮ್ ಇರ್ತದ. ಅರ್ಥಾತ್ ಕರ್ತಾಪನದ ಭಾವ ಅಲ್ಲಿರೋದಿಲ್ಲ. ಕರ್ತಾಪನದ ಭಾವ ಇದ್ದಾಗ ಸುಸ್ತಾಗ್ತದ. ಇವತ್ತು ಒಂದು ಅವಿಭಕ್ತ ಕುಟುಂಬ ಅಂತೂ ಇಲ್ಲ, ಸಣ್ಣ ಫ್ಯಾಮಿಲಿ ಒಳಗೂ ಕೂಡ ಯಾಕೆ ಸುಸ್ತಾಗ್ತದಂದ್ರ ಮಾಡುದದ ಇಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕು. ಯಾರಿಗೆ ಕರ್ತಾಪನದ ಭಾವನೆ ಬರ್ತದ ಅವ್ರಿಗೆ ಸುಸ್ತಾಗ್ತದ. ಎಷ್ಟು ಲೇಬರ್ ಹಚ್ತಾರ, ಬಟ್ಟೆ ಒಬ್ರು, ಬಾಂಡೆ ಒಬ್ರು, ಅಡಿಗೆ ಮಾಡ್ಲಿಕ್ಕೆ ಒಬ್ರು, ಎಲ್ಲಾ ಕೆಲಸಗಳನ್ನ ಎಲ್ಲಾರು ಮಾಡಿನೂ ಕೂಡ ಇನ್ನ ಸುಸ್ತಾಯ್ತು, ದಣಿವಾಯ್ತು, ಆರಾಮ್ ತಪ್ಪಿತು. ಅದಕ್ಕೆ ಯಾಕೆ ಹಿಂಗಾಗ್ತದತ್ತಂದ್ರೆ ಬಾಬಾ ಹೇಳ್ತಾರ ನಾ ಮಾಡ್ತೀನಿ, ಮಾಡ್ಬೇಕು ಅನ್ನುವಂಥ ಕರ್ತಾಪನ್ನ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಈ ಭಾವನೆಯಿಂದ ಪರೆ ಇರ್ತೀರಿ, ಯೋಗ್ಯುಕ್ತಿದ್ರಿ, ಸೋಲ್ ಕಾನ್ಶಿಯಸ್ ಒಳಗೆ ಇದ್ಕೊಂಡು ನಾವ್ ಏನೇ ಸೇವಾ ಮಾಡಿದ್ರು ಕೂಡ ನಾ ಮಾಡೀನಿ, ನನ್ ಮೂಲಕನೇ ಆಯ್ತು,
ನಾನ್ ಮಾಡೋದಿತ್ತು, ನಾ ಮಾಡಿದ್ದಕ್ಕ ಕರೆಕ್ಟ್ ಆಯ್ತು, ನಾ ಮಾಡಿದ್ದಕ್ಕ ಸರಿ ಆಯ್ತಿಲ್ಲ ಅಂತಂದ್ರ ಎಲ್ಲಾ ಕೆಟ್ಟ ಹೋಗ್ತಿತ್ತು ಅಂತ ಅನ್ಕೋತೀವಲ್ಲ. ಮತ್ ಅದೇ ಅದೇ ವಿಚಾರ, ಅದೇ ಅದೇ ಅಭಿಮಾನ, ಅದೇ ಅದೇ ಒಂದು ಸಿಕ್ ಹಾಕೊಳ್ಳಿಕ್ಕೆ ಚಾನ್ಸ್ ಸಿಗ್ತದೆ. ಅದಕ್ ಬಾಬಾ ಹೇಳ್ತಾರ, ನನ್ನ ಈ ಶರೀರದ ಮೂಲಕ ಮಾಡಿಸೋದು ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಬಾಬಾ ಮಾಡಿಸ್ತಿದ್ದಾರ, ಇದ್ರಾಗ ನಂದೇನಿಲ್ಲ, ನಾ ಆತ್ಮ ಇದೀನಿ, ನಿರಾಕಾರ ಇದೀನಿ ಅನ್ನುವ ಸ್ಥಿತಿ ಬಂದಾಗ ಮಾತ್ರ ಉಪರಾಮ ಇರ್ಲಿಕ್ಕೆ ಸಾಧ್ಯ. ರಾಮನ ಹತ್ತಿರ ಬುದ್ಧಿ ಇರಕ್ ಸಾಧ್ಯ. ಉಪರಾಮ್, ಉಪ್ ಅಂದ್ರೆ ऊपर ಮೇಲೆ. राम शू बाबा ऐसा नहीं सेवा ज्यादा है इसीलिए अशरीरी नहीं बन सकते. ಬಾಬಾ ಅಂತಾರ, ಯಾರು ಯೋಗಿ, ಯಾರು ಸೋಲ್ ಕಾನ್ಶಿಯಸ್ನಾಗ ಇರ್ತಾರ, ಅವರು ಅವಶ್ಯ ಅಶರೀರಿ ಜರೂರ್ ಆಗಿರ್ತಾರ. ಆದ್ರೆ ಅಶರೀರಿ ಆಗದೆ ಸೇವೆ ಮಾಡ್ತಾರ, ಯಾರು ಉಪರಾಮ್ ಇರುವುದಿಲ್ಲ, ಅವ್ರು ಹಿಂಗ್ ತಿಳ್ಕೊತಾರ, ಇಲ್ಲ ನಮ್ ಸೇವಾ ಭಾಳ ಅದ ಅದಕ್ಕ ಅಶರೀರಿ ಆಗಕ್ ಆಗುದಿಲ್ಲ, ಯೋಗ ಮಾಡಕ್ ಆಗುದಿಲ್ಲ ಅನ್ಕೋತಾರ. ಲೇಕಿನ್ ಯಾದ್ ರಹೆ ಕಿ ಮೇರಿ ಸೇವಾ ನಹಿ ಬಾಬಾನೇ ದಿ ಹೇ ತೋ ನಿರ್ಬಂಧನ್ रहेंगे. ಯಾವಾಗ್ಲೂ ಏನ್ ತಿಳ್ಕೊತೀರಿ, ನೆನ್ಪಿರ್ಲಿ ಮಕ್ಕಳೇ, ನನ್ ಸೇವಾ ಅಲ್ಲ, ನನ್ ಸೇವಾ, ನನ್ ಕೆಲ್ಸ, ನನ್ ಡ್ಯೂಟಿ, ನಂದು ಮನಿ, ನಂದು ಸಾಮಾನ, ಇದು ನನ್ ವಸ್ತು ಅಂತ ಅಂತೀವಲ್ಲ, ಇದು ನಂದೇನೂ ಇಲ್ಲ, ಬಾಬಾ ಕೊಟ್ಟಿದ್ದಾರ ಅಂದಾಗ ಮಾತ್ರ ನಿರ್ಬಂಧನರು ಇರ್ಲಿಕ್ಕೆ ಸಾಧ್ಯ. ಟ್ರಸ್ಟಿ ಹೂ ಬಂಧನ್ ಮುಕ್ತ ಹೂ ऐसी ಪ್ರಾಕ್ಟೀಸ್ ಕರೋ. ನಾ ಟ್ರಸ್ಟಿ ಇದೀನಿ, ನಿಮಿತ್ತ ಮಾತ್ರ ಇದೀನಿ, ಡ್ರಾಮಾ ಡೈರೆಕ್ಟರ್ ನನಗಿದ್ ನೋಡ್ಲಿಕ್ಕೆ, ಇವ್ರನ್ನ ಕೇರ್ ಮಾಡ್ಲಿಕ್ಕೆ ಕೊಟ್ಟಾರ. ನಂದೇನು ಪತಿನೂ ನನ್ನ ಪ್ರಾಪರ್ಟಿ ಅಲ್ಲ, ಮಗನೂ ನನ್ನ ಪ್ರಾಪರ್ಟಿ ಅಲ್ಲ, ಎಲ್ಲರೂ ಬಾಬನ್ ಪ್ರಾಪರ್ಟಿ. ಕೇವಲ ಟ್ರಸ್ಟಿಯಾಗಿ ನಿಮಿತ್ತಾಗಿ ನೋಡ್ಲಿಕ್ಕೆ ಬಾಬಾ ಕೊಟ್ಟಿದ್ದಾರೆ. ಅಂದ್ಮೇಲೆ ಯಾವಾಗ ನಾ ಟ್ರಸ್ಟಿ ಇದೀನಂತ ತಿಳ್ಕೊತೀರಿ, ನಿಮಿತ್ತಿದೀನಂತ ತಿಳ್ಕೊತೀರಿ, ಬಂಧನ್ ಮುಕ್ತಿದೀನಿ, ನಾ ಏನ್ ಮಾಡುದ್ ಬರ್ರಿ ಸಂಸಾರ, ಏನ್ ಮಾಡುದ್ ಬರ್ರಿ, ಮಕ್ಕಳೊಂದ್ ಅದಾವಲ್ಲ, ಬಾಬಾ ಹೇಳ್ತಾರ ಅದೆಲ್ಲ ಡ್ರಾಮಾ ಡೈರೆಕ್ಟರ್ ಕೊಟ್ಟಾರ, ಅದನ್ನ ನಾ ಶರೀರ್ ಬಿಟ್ರು ಎಲ್ಲ ನಡೀತದ, ನಮ್ಮ ಮನೇನೂ ನಡೀತದ, ನಾ ಶರೀರ್ ಬಿಟ್ರ ಮಕ್ಕಳದು ನಡೀತದ, ವಿದ್ಯಾಭ್ಯಾಸನೂ ನಡೀತದ, ಯಾವುದೂ ನನ್ನಿಂದಿಲ್ಲ. ನಾ ತಿಳ್ಕೊಂಡಿನಿ ಬಂಧಂದ ಸಿಕ್ಕಾಕೊಂಡಿನ್ರಿ, ಇದೊಂದ್ ಐತಲ್ಲ, ಇದೊಂದ್ ಐತ್ಲಾ, ಮಕ್ಕಳೊಂದದ ಅಲ್ರಿ, ಗಂಡೊಂದದ, ಹೆಣ್ತೊಂದದ ಅಂತ ಹಿಂಗ ಅನ್ನೋದೇನು, ನನಗ ನಾನೇ ಅಜ್ಞಾನದಲ್ಲಿ ಸಿಲುಕ್ತಾ ಇದ್ದೀನಿ. ಡ್ರಾಮಾ ಕೊಟ್ಟಿರುವಂತಹ ಸೌಭಾಗ್ಯಗಳನ್ನ, ವಸ್ತುಗಳನ್ನ, ವ್ಯಕ್ತಿಗಳನ್ನ, ಸಂಬಂಧಗಳನ್ನ ನಂದು ಅನ್ನುವ ಅಹಂಕಾರದ ಭ್ರಮೆಯೊಳಗೆ ನಾನಿರೋದ್ರಿಂದ ಅದಕ್ಕೆ ನಾ ಬಂಧನದಾಗ ಸಿಲುಕ್ತೀನಿ. ಬಾಬಾ ಅಂತ ನಾ ಬಂಧನ್ ಮುಕ್ತಿದೀನಿ, ನಾ ಆತ್ಮ ನಿರಾಕಾರ ಇದೀನಿ. ಶರೀರ ಬಂಧನದಾಗದ, ಶರೀರ ಹೋಗ್ದಾಗದ, ಡ್ರಾಮಾ ಡೈರೆಕ್ಟರ್ ಅದೇ ರೀತಿ ರೋಲ್ ಕೊಟ್ಟಾರ, ಕ್ಯಾರೆಕ್ಟರ್ ಕೊಟ್ಟಾರ, ನಾನೇನ್ ಮಾಡ್ಲಿ, ನಾ ಅದಕ್ಕೆ ಸಂಬಂಧನೇ ಇಲ್ಲ, ನಾ ನಿರಾಕಾರ ಬಾಬನ್ ಸಮಾನ ಇದೀನಿ, ನನ್ ಡ್ಯೂಟಿನೇ ಅಲ್ಲ ಬಂಧನದಾಗ ಸಿಕ್ಕಾಕೊಳ್ಳೋದು, ಸಿಗಿಸ್ತವ್ರನ್ನ ತೆಗಿಯೋದು. ಅದಕ್ಕೆ ಬಾಬಾ ಅಂತಾರ, ಸದಾ ನೆನಪಿರ್ಲಿ, ನಾ ಟ್ರಸ್ಟಿ ಇದೀನಿ, ಕೇವಲ ನಿಮಿತ್ತಿದ್ದೀನಿ, ನಾ ಬಂಧನ್ ಮುಕ್ತಿದ್ದೀನಿ. ಈ ರೀತಿ ಪ್ರಾಕ್ಟೀಸ್ ಮಾಡ್ರಿ. ಅತಿ ಕೆ ಸಮಯ ಅಂತ್ ಕಿ ಸ್ಟೇಜ್ ಕರ್ಮಾತೀತ ಅವಸ್ಥಾ ಕಾ ಅಭ್ಯಾಸ ಕರೋ. ಬಾಬಾ ಹೇಳ್ತಾರ, ಈಗ ಅತಿ, ಎಲ್ಲಾ ಅತಿ ಅಂದ್ರೆ ಮಕ್ಕಳ ಮಾತು ಕೇಳದೆ ಇರೋದತಿ, ಟಿವಿ ಸಿನಿಮಾ ಅತಿ, ಭಾಳ ತಿನ್ನೋದು, ಕ್ರಿಸ್ಪಿ, ನಮ್ಕೀನ್ ಅಥವಾ ಚಟ್ಪಟ ತಿನ್ನಬೇಕು, ಇದು ಉಣ್ಬೇಕು ಅನ್ನೋದು ಅತಿ, ಮದುವೆ ಸಂಭ್ರಮ ಅತಿ, ಖರ್ಚು ಮಾಡೋದು ಅತಿ, ಜಗಳ ಮಾಡೋದು ಅತಿ, ವೈಮನಸ್ಸಾಗೋದು ಅತಿ, ತಪ್ಪು ತಿಳ್ಕೊಳ್ಳೋದು ಅತಿ ಆಗ್ತಾ ಇದೆ, ದೇಶದ ಮೇಲೆ ಕೆಟ್ಟ ಭಾವನೆ ಬರುದತಿ ಅತಿ. ಬಾಬಾ ಹೇಳ್ತಾರ ಸಮಯನೇ ಅಂತ ಆಗೋದೈತಿ, ಅಂತಿಮ ಸ್ಟೇಜ್ ಅದ ಅಂದ್ಮೇಲೆ ಅತಿ ಆಗಬೇಕಲ್ಲ. ಅತಿಯ ಸಮಯದೊಳಗ ಅಂತಿಮ ಸ್ಟೇಜ್ ಅದ. ಅದೇ ರೀತಿಯಾಗಿ ನಂದು ಆತ್ಮ ಈ ಶರೀರದಲ್ಲಿ ಪಾತ್ರ ಮಾಡೋದು ಅಂತಿಮ ಟೈಮ್ ಇದೆ. ಅಂತಿಮ ಟೈಮ್ ಇದೆ ಅಂತಂದ್ಮೇಲೆ ಈ ಶರೀರದೊಳಗ ಬೇರೆ ಬೇರೆ ಬದಲಾವಣೆ ಆಗುವುದು ಕೂಡ ಅತಿ ಆಗ್ತದ. ಅಂದ್ಮೇಲೆ ಬಾಬಾ ಹೇಳ್ತಾರೆ, ಇಂಥ ಅವಸ್ಥೆ ಅಭ್ಯಾಸ ಮಾಡ್ರಿ. ಎಲ್ಲ ಅತಿ ಯಾಕಾಗ್ತಾ ಇದೆ, ರೋಗ ಆಗ್ಲಿ, ಪರಿಸ್ಥಿತಿ ಆಗ್ಲಿ, ಮಾತಾಗ್ಲಿ, ಇವೆಲ್ಲ ಅತಿ ಯಾಕಾಗ್ತದ? ಅರೆ ಅಂತಾಗು ಟೈಮ್ ಬಂದದಂತಾರ ಬಾಬಾ. ಅಂತಿಮ ಟೈಮ್ ಒಳಗೆಲ್ಲ ಅತಿ ಆಗ್ತದ ಅಂದ್ಮೇಲೆ ಇದು ನೆನಪಿರ್ಲಿ, ಈ ಅವಸ್ಥಾ ತುಂಬಿಕೊಳ್ರಿ. जैसे बीच बीच में संकल्पों की ट्रैफिक को कंट्रोल करते हो, ऐसा अति के समय अंत की ಸ್ಟೇಜ್ ಕಾ ಅನುಭವ ಕರೋ. ಬಾಬಾ ಹೇಳ್ತಾರೆ, ಹೆಂಗ್ ನಾವು ಮಧುಬಂಧ ನೋಡ್ತೀವಿ, ಟ್ರಾಫಿಕ್ ಕಂಟ್ರೋಲ್ ಹಾಕ್ತಾರ ಸಾಂಗ್, ಅದ ತಕ್ಷಣ ನಾವು ಎಲ್ಲಿ ಇರ್ತೀವಿ ಅಲ್ಲಿ ನಿಂತ್ಕೊಂಡು ಬಾಬಾ ನೆನಪು ಮಾಡ್ತೀವಿ, ವಿಚಾರಗಳನ್ನ ಶಾಂತಗೊಳಿಸ್ತೀವಿ. ಹಂಗೆ ಬಾಬಾ ಹೇಳ್ತಾರ, ಮಕ್ಕಳೇ ನೀವು ಈ ಸಮಯದೊಳಗ ಏನೆಲ್ಲ ಅತಿ ಆಗ್ತಾ ಇದೆ, ಹೊರಗಡೆ ಅತಿ ಆಗುದು ಏನೂ ದೊಡ್ಡ ಮಾತಲ್ಲ, ಅದು ಡ್ರಾಮಾದ್ ನಥಿಂಗ್ ನ್ಯೂ. ಡ್ರಾಮಾದಲ್ಲಿ ಏನಾಗ್ಬೇಕು ಆಗ್ತಿದೆ, ಆದ್ರೆ ವಿಚಾರದೊಳಗೆ ಎಷ್ಟು ಅತಿ ಆಗ್ತಾ ಇದೆ, ಹೆಂಗ್ ಮಾಡ್ಲಿ, ಏನ್ ಮಾಡ್ಬೇಕು, ಅನೇಕ ವಿಚಾರಗಳು, ಸಂಘರ್ಷಗಳು, ಕ್ಷೋಹಿಣಿ ಸೇನಾ ಏನ್ ಮೈಂಡ್ ಒಳಗಿದೆ, ಬಾಬಾ ಹೇಳ್ತಾರ ಅದು ಅತಿ ಆಗ್ತಾ ಇದೆ.
ಅತಿ ಯಾಕಾಗ್ತಾ ಇದೆ ಅಂದ್ರೆ ತಿಳ್ಕೊಡ್ರಿ, ಇದೆಲ್ಲ ಅಕ್ಷೋಹಿಣಿ ಸೇನಾ ರೂಪದೊಳಗ ಕಲಿಯುಗದ ಅನುಸಾರ ಏನ್ ಥಾಟ್ಸ್ ಮೈಂಡ್ ಒಳಗೆ ಬರ್ತಾ ಇದ್ದಾವ, ಇದ್ರದ್ದು ಅಂತಾಗೋ ಟೈಮ್ ಬಂದಿದೆ ಅನ್ನುವಂಥ ಅಭ್ಯಾಸ ಇರ್ಲಂತ ಹೇಳ್ತಾರ ಬಾಬಾ. ತಬ್ ಅಂತಿಕೆ ಸಮಯ ಪಾಸ್ ವಿದ್ ಆನರ್ ಬಂದ್ ಸಕಿಂಗೆ. ಆಗ ನೀವು ಅಂತಿಮ ಸಮಯದೊಳಗ ಅಂದ್ರೆ ಶರೀರ ಬಿಟ್ಟು ನಾವು ಪರಂಧಾಮಕ್ಕೆ ಹೋಗುವಂತ ಸಮಯದೊಳಗ ನಾವು ಅಥವಾ ಪರೀಕ್ಷೆಯನ್ನ ಎದುರಿಸುವಂತ ಸಮಯದೊಳಗ ಪಾಸ್ ವಿದ್ ಆನರ್ ಆಗಕ್ಕ ಸಾಧ್ಯ ಇದೆ. ಸ್ಲೋಗನ್ ಶುಭ ಭಾವನಾ ಕಾರಣ ಕೋ ನಿವಾರಣ ಮೇ ಪರಿವರ್ತನ ಕರ್ ದೇತಿ ಹೈ. ಶುಭ ಭಾವನೆಯು ಕಾರಣವನ್ನ ನಿವಾರಣೆಯಲ್ಲಿ ಪರಿವರ್ತನೆ ಮಾಡ್ತದೆ. ಕಾರಣ ಅಂತಂದ್ರೆ ನೆಪಗಳು. ನಿವಾರಣೆ ಮಾಡುವುದು, ಪರಿವರ್ತನೆ ಆಗೋದು ಅಂತಂದ್ರೆ ಏನ್ ಬಾಬಾ ನನ್ನಿಂದ ಬಯಸ್ತಾ ಇದ್ದಾರ ಅದನ್ನ ನಾನು ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಸರಿ, ಶುಭ ಭಾವನೆ ಅಂದ್ರೆ ಏನು? ಶುಭ ಭಾವನೆ ಅಂತಂದ್ರೆ ಯಾವುದೇ ಕ್ಯಾರೆಕ್ಟರ್, ಯಾವುದೇ ರೋಲ್, ಯಾವುದೇ ವ್ಯಕ್ತಿ, ಮನುಷ್ಯ, ಆತ್ಮ ಯಾರ ಅದಾರತ್ತಂದ್ರ ಅವರ ಮೂಲಕ ಏನೇ ರೋಲ್ ಪ್ಲೇ ಆಗ್ತಾ ಇದೆ, ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಏನೇ ಇರ್ಲಿ, ಅದು ಅವರಾಗಿ ಮಾಡ್ತಾ ಇಲ್ಲ, ಅವರಲ್ಲಿ ಏನೂ ದೋಷ ಇಲ್ಲ. ಯಾಕಂತಂದ್ರೆ ಎಲ್ಲಾರು ಡ್ರಾಮಾದಲ್ಲಿ ಬಂದಿದ್ದದಾರ. ಡ್ರಾಮಾ ಏನ್ ಅವರಿಗೆ ರೋಲ್ ಕೊಟ್ಟಿದೆ ಅದರ ಅನುಸಾರ ಪ್ಲೇ ಆಗ್ತಾ ಇದೆ ಅಂದಮೇಲೆ ಇವ್ರು ಹಿಂಗ್ ಮಾಡಿದ್ರು, ಹಾಂಗ್ ಮಾಡಿದ್ರು, ಇವ್ರು ಹೆಚ್ಚು ಮಾಡಿದ್ರು, ಕಮ್ ಮಾಡಿದ್ರು, ಇವೇನಿದಾವಲ್ಲ ಬಾಬಾ ಹೇಳ್ತಾರೆ ಇವೆಲ್ಲ ಅಶುಭ. ಅದಕ್ಕಾಗಿ ಕೇವಲ ಅವರೊಳಗಿರುವ ಆತ್ಮ ಸತ್ತಿದೆ, ಬಾಕಿ ಡ್ರಾಮಾನುಸಾರ ಆಕ್ಟಿಂಗ್ ಆಗ್ತಾ ಇದೆ ಅನ್ನುವಂಥದ್ದು ಏನ್ ಶುಭ ಭಾವನೆ ಇಡ್ತೀರಲ್ಲ, ಈ ಶುಭ ಭಾವನೆ ನಮ್ಮೆಲ್ಲ ಕಾರಣಗಳನ್ನ, ನಮ್ಮೆಲ್ಲ ನೆಪಗಳನ್ನ ನಿವಾರಣೆ ಮಾಡಿ ಪರಿವರ್ತನೆ ಮಾಡ್ತದೆ. ಯಾಕೆಂದ್ರೆ ಇಲ್ಲಿವರೆಗೂ ಒಂದ್ ಸ್ವಲ್ಪ ನಾವು ಚೆಕ್ ಮಾಡ್ಕೊಳ್ಳೋಣ ಈ ಸ್ಲೋಗನ್ ವಿಷಯದೊಳಗ, ಕಾರಣದ ವಿಷಯದೊಳಗ. ಬಾಬಾ ನಮ್ಗೆ ಹೇಳ್ತಾರ, ಮಗು ಈ ನಾಟಕನ ನೀ ಸದ್ದ ಅಂತ ಮಾಡ್ತೀನಿ. ನೀವೇನ್ ಮಾಡೋರು, ನೀವು ನಿಮ್ಮ ಮಕ್ಕಳಿಗೆ ದೊಡ್ಡವ್ರು ಮಾಡ್ತೀರಾ, ನೌಕರಿ ಮಾಡಿಸ್ತೀರಾ, ಅಥವಾ ಇಲ್ಲಿ ಏನ್ ನೀವು ಏನೇನ್ ಅನ್ಕೊಂಡಿದ್ರೆ ಎಲ್ಲ ಮಾಡಕ್ ಸಾಧ್ಯ ಅದನ್ನ ಈ ಸದ್ದ ಅಂತ ಮಾಡಿದ್ರ ಇಲ್ಲ. ಆದ್ರೆ ನಾ ಬಂದಿನೆದಕ್ಕ, ನಾನು ವಿನಾಶವನ್ನ ನಿಲ್ಸಿನೆದಕ್ಕ, ನೀವು ಆತ್ಮ ಅದರಿಂದ ಹೊರಗಡೆ ಬಂದು, ನಾಟಕದಿಂದ ಹೊರಗೆ ಬಂದು ಸಂಪೂರ್ಣ ನಿರಾಕಾರ ಅವಸ್ಥೆಯಲ್ಲಿ ಸ್ಥಿತ ಆಗ್ಲಿಕ್ಕೆ ನಾನು ನಿಮ್ ಟೈಮ್ ಕೊಟ್ಟೀನಿ. ಆದ್ರ ಅದಕ್ಕ ಕಾರಣ ಹೇಳ್ತೀರಿ ಮಕ್ಕಳು ನೀವು. ಈ ಕಾರಣವನ್ನ ನಿವಾರಣೆ ಮಾಡ್ಬೇಕು ಅಂತಂದ್ರೆ ಅಶುಭವನ್ನು ಶುಭದಲ್ಲಿ ಪರಿವರ್ತನೆ ಮಾಡ್ರಿ ಅಂತಾರ ಬಾಬಾ. ಎಲ್ಲಾನು ಶುಭ ಭಾವನೆಯಿಂದ ನೋಡ್ರಿ. ಶುಭ ಭಾವನೆ ಅರ್ಥ ಎಲ್ಲಾ ಆತ್ಮರ ಕ್ಯಾರೆಕ್ಟರ್ ಒಳಗ ಏನೇ ಇದ್ರೂ ಕೂಡ ನೀವು ಆತ್ಮ ಸತೋ ಪ್ರಧಾನ್ ಸಂಪೂರ್ಣ ಅನಾದಿ ರೂಪ ಆತ್ಮನೇ ನೋಡ್ರಿ. ಯಾವಾಗ ಅನಾದಿ ರೂಪ ಆತ್ಮನನ್ನ ನೋಡದೆ ನಿರಾಕಾರ ಸತ್ಯ ಸಂಪೂರ್ಣ ಶಾಂತ ಪವಿತ್ರ ಆತ್ಮನನ್ನ ನೋಡದೆ ಯಾವಾಗ ನಾವು ಅವ್ರೊಳಗಿರುವಂತ ಕ್ಯಾರೆಕ್ಟರ್ ಇದು ಒಳ್ಳೇದು ಇದು ಕೆಟ್ಟದ್ದು, ಇವ್ರು ಹಿಂಗ್ ಮಾಡ್ತಾರ ಹಾಂಗ್ ಮಾಡ್ತಾರ ಅನ್ಕೊಂಡಿವಿ, ಆಗ ನನಗೆ ಸಂಪೂರ್ಣ ಸೋಲ್ ಕಾನ್ಶಿಯಸ್ಸಿಗೆ ಹೋಗಕ್ ಸಾಧ್ಯ ಇಲ್ಲ. ಈ ಎಲ್ಲಾ ವಿಷಯಗಳು ನನಗೆ ಇಲ್ಲೇ ಹಿಡಿತವ, ಜಗ್ತವ, ಇವ್ರು ಹಿಂಗ್ ಮಾಡ್ತಾರ ಅಂತ ಹೇಳಿ ನಮ್ಮನ್ನ ಇಲ್ಲೇ ಸಿಲುಕಿಸಿ ಬಿಡ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರ ಎಲ್ಲಾರೊಳಗ ಆತ್ಮ ನೋಡ್ರಿ, ಅರ್ಥಾತ್ ಶುಭ ಭಾವನೆ ಇಡ್ರಿ, ಆಗೆಲ್ಲಾ ಕಾರಣಗಳು ನಿವಾರಣೆ ಆಗ್ತವೆ. व्यक्तिशाली रूहानी रॉयल्टी और प्यूरिटी की पर्सनालिटी धारण करो. पवित्रता ब्राह्मण जीवन के विशेष जन्म की विशेषता है. ಪವಿತ್ರತೆ ಅನ್ನೋದು, ಪವಿತ್ರತೆ ಅಂತಂದ್ರೆ ಆತ್ಮ ಬಾಪ್ ಸಮಾನ್ ಸಂಪೂರ್ಣ ಇದೆ ಅನ್ನುವ ನಾಲೆಜ್ ಏನಿದೆಯಲ್ಲ, ಈ ಪವಿತ್ರತೆ, ಪವಿತ್ರ ಭಾವ ಬ್ರಾಹ್ಮಣ ಜೀವನದ ವಿಶೇಷ ಜನ್ಮದ ವಿಶೇಷತೆಯಾಗಿದೆ. ಅಂದ್ರೆ ಭಾವನಿಂದ ನಾವು ಆತ್ಮಜ್ಞಾನ ತಗೊಂಡು ಏನ್ ಜನ್ಮ ತಗೊಂಡ್ವಿ, ಬ್ರಾಹ್ಮಣ ಜೀವನದೊಳಗೆ ಒಂದು ಪವಿತ್ರ ಬ್ರಾಹ್ಮಣ ಜೀವನದ ಗಿಫ್ಟ್ ನಮಗೆ ಸಿಕ್ಕಿದೆ. ಪವಿತ್ರ ಸಂಕಲ್ಪ ಬ್ರಾಹ್ಮಣೋं की बुद्धि का भोजन है. अंडरलाइन. ನಾವೆಲ್ಲ ಬ್ರಾಹ್ಮಣ ಆತ್ಮರ ಭೋಜನ ಏನು? ಪವಿತ್ರ ಸಂಕಲ್ಪಗಳು. ಎಷ್ಟೋ ಜನ ಸ್ಥೂಲ ರೂಪದಲ್ಲಿ ಈ ರೀತಿ ಅನ್ಕೋತಾರ, ಬ್ರಹ್ಮ ಭೋಜನ ತಿಂದ್ರೆ ಹೃದಯ ಶುದ್ಧ ಆಗ್ತದ ಅಂತ. ಶುದ್ಧ ಆಗ್ತದ. ಯಾರು ಮುರಳಿಯ ಬಾಬಾ ಕೊಡುವ ಜ್ಞಾನದ ಬ್ರಹ್ಮನ ಮೂಲಕ ಸಿಗುವಂತ ಶಿವನ ಪ್ರಸಾದವನ್ನ ಯಾರು ಮನಸ್ಸಿಗೆ ಉಣಿಸ್ತಾರೋ ಅವರು ಮಾತ್ರ ಪಾವನ ಆಗಕ್ ಸಾಧ್ಯ ಐತಿ. ಅದಕ್ಕೆ ಬಾಬಾ ಹೇಳ್ತಾರೆ ಪವಿತ್ರ ಸಂಕಲ್ಪಗಳು ಅಂದ್ರೆ ಮುರಳಿ ಪವಿತ್ರ ಸಂಕಲ್ಪ. ಈ ಮುರಳಿಯ ಸ್ವಮಾನ, ಮುರಳಿಯ ವಿಶೇಷತೆಗಳು, ಮುರಳಿಯೊಳಗೆ ಬರುವಂತಹ ಟೈಟಲ್ಸ್ಗಳು, ಮುರಳಿಯ ಜ್ಞಾನ ಏನಿದೆ ಇವು ಶುದ್ಧ ಸಂಕಲ್ಪ. ಈ ಪವಿತ್ರ ಸಂಕಲ್ಪಗಳೇ ಬ್ರಾಹ್ಮಣರ ಬುದ್ಧಿಯ ಭೋಜನ ಆಗಿದೆ. ಪವಿತ್ರ ದೃಷ್ಟಿ ಬ್ರಾಹ್ಮಣೋं के आंखों की रोशनी है. ಬಾಬಾ ಅಂತಾರ
ನಮ್ಮ ಪವಿತ್ರ ದೃಷ್ಟಿ ಅಂದ್ರೆ ಇವರು ಆತ್ಮ. ಭಲೆ ಕ್ಯಾರೆಕ್ಟರ್ ಒಳಗ ಡಕಾಯಿತ್ ಇರ್ಲಿ, ಯಾರ ಇರ್ಲಿ, ಕಳ್ಳ ಇರ್ಲಿ, ಕೊಲೆಗಡಕ ಇರ್ಲಿ, ಯಾರ ಇರ್ಲಿ, ರೋಲ್ ಒಳಗ್ ಕಲಿಯುಗದ ರೋಲ್ ಅನುಸಾರ ಅವ್ರ ಕ್ಯಾರೆಕ್ಟರ್ ಹೆಂಗ ಇರ್ಬೋದು. ಆದ್ರೆ ಬಾಬಾ ಹೇಳ್ತಾರೆ ದೃಷ್ಟಿಯಲ್ಲಿ ಏನಿರ್ಲಿ ಅದೊಂದು ನಿರಾಕಾರ ಬಾಪ್ ಸಮಾನ ಆತ್ಮ ಬಾಬನ್ ಮಗು ಅದಾರ ಅನ್ನೋದು ನಿಮ್ ಕಣ್ಣಿನ ಬೆಳಕ್ ಅಂತ ಹೇಳ್ತಾರ. ಕಣ್ಣಂದ್ರೆ ಈ ಕಣ್ಣಿಗೆ ಕಾಣುವಂತ ಚರ್ಮದ ಕಣ್ಣಿನ ಮಾತಲ್ಲ, ಭಾವ. ಪವಿತ್ರ ಕರ್ಮ ಬ್ರಾಹ್ಮಣ ಜೀವನ್ ಕ ವಿಶೇಷ ದಂಧ ಹೈ. ನಮ್ಮ ಮೂಲಕ ಪವಿತ್ರ ಕರ್ಮಗಳೇ ಆಗ್ಬೇಕು. ಪವಿತ್ರ ಕರ್ಮ ಬ್ರಾಹ್ಮಣ ಜೀವನದ ವಿಶೇಷ ದಂಧ ಆಗಿದೆ. ಪವಿತ್ರ ಸಂಬಂಧ ಸಂಪರ್ಕ ಬ್ರಾಹ್ಮಣ ಜೀವನ್ ಕಿ ಮರ್ಯಾದಾ ಹೈ. ನಮ್ ನಿಜವಾದ ಮರ್ಯಾದೆ ಏನು ಅಂತಂದ್ರೆ ಎಲ್ಲಾರ ಜೊತೆಗೆ ಸಂಬಂಧ ಸಂಪರ್ಕ ಏನ್ ಇಟ್ಕೊಂಡಿವಿ ಅದು ಪವಿತ್ರ. ಆ ಪವಿತ್ರ ಇದ್ದಾಗ ಬ್ರಾಹ್ಮಣ ಜೀವನದ ಇದು ನಿಜವಾದ ಮರ್ಯಾದೆಗಳು. ऐसी महान चीज को अपनाने में मेहनत नहीं करो. ಇಂಥ ಒಂದು ಮಹಾನ್ ವಸ್ತುಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಾಗ ಎಂದು ಪರಿಶ್ರಮ ಪಡಬೇಡ್ರಿ. ಹಟ್ ಸೆ ನಹಿ ಅಪ್ನಾವು. ಈ ಪವಿತ್ರತಾ ತೋ ಆಪ್ಕೆ ಜೀವನ್ ಕ ವರದಾನ್ ಹೇ. ಈ ಪವಿತ್ರತೆಯನ್ನ ಅಳವಡಿಸ್ಕೊಳ್ಳೋದ್ರಾಗ ಹಠದಿಂದ ಅಳವಡಿಸ್ಕೋಬೇಡ್ರಿ, ಕಷ್ಟಪಟ್ಟು ಅಳವಡಿಸ್ಕೋಬೇಡ್ರಿ. ಪವಿತ್ರತೆ ನಿಮ್ಮ ಜೀವನದ ವರದಾನ್ ಇದೆ ಅಂತ ಹೇಳ್ತಾರ ಬಾಬಾ. ಅಂದ್ರೆ ನಾ ಆತ್ಮ ಇರುವುದೇ ಪವಿತ್ರ ಇದೀನಿ. ಈ ನಾಟಕದಲ್ಲಿ ಬಂದ ಮೇಲೆ ತಿನ್ನುವುದು, ಉಣ್ಣುವುದು, ತಿರುಗಾಡೋದು, ಕಾಮ ವಿಕಾರ, ಕ್ರೋಧ, ಲೋಭ ಇವೆಲ್ಲ ವಶೀಭೂತ ಆದ್ವಿ. ಬಾಬಾ ಈಗ ನಮ್ ನಾಲೆಜ್ ಕೊಟ್ಟಿದಾರಲ್ಲ ಇವುಗಳಿಂದ ಮುಕ್ತ ಆಗೋ ಸಲುವಾಗಿ. ಅಂದ್ಮೇಲೆ ಹಠದಿಂದ ಅಲ್ಲ, ಏನ್ ಮಾಡುದ್ ಬರ್ರಿ ಬಿಡ್ಬೇಕಲ್ಲ, ಏನು ಊಟ ಬಿಡ್ಬೇಕು, ಯಾರ ಏನ್ ಅನ್ಕೋತಾರೋ, ಏನ್ ಮಾಡ್ತಾರೋ, ಪತಿ ಏನ್ ಅನ್ಕೋತಾರೋ, ನಮ್ ಬೀಗ್ರ ಏನ್ ಅನ್ಕೋತಾರ, ಸಂಬಂಧಿಕರು ಏನ್ ಅನ್ಕೋತಾರ ಅಂದ್ರ ಬಾಬಾ ಅಂತಾರ ನಿಮಗ್ ಇನ್ನೂ ನಾನ್ ಪವಿತ್ರ ಸಂಪೂರ್ಣ ಪವಿತ್ರ ಆತ್ಮ ಇದೀನಿ. ಇವೆ ಒಬ್ಬ ಯೋಗಿ ಆತ್ಮನಿಗೆ, ಒಬ್ಬ ಜ್ಞಾನಿ ಆತ್ಮನಿಗೆ ತಿನ್ನು, ಉಣ್ಣು, ಉಡುವ, ತೊಡುವ ಈ ಜಗತ್ತಿನ ಸಂಸಾರ ಏನೂ ಸಂಬಂಧನೇ ಇಲ್ಲ ಅನ್ನುವಂತ ನಾಲೆಜ್ ಇನ್ನ ಪಕ್ಕ ಆಗಿಲ್ಲ ಅಂತಾನೆ ಅರ್ಥ. ಇಲ್ಲ ಅಂತಂದ್ರ ನಾವು ಬಾಬನ್ ಶ್ರೀಮತ್ ಅನುಸಾರ ನಡಿಬೇಕಾಗಿತ್ತು. ಅದಕ್ ಬಾಬಾ ಅಂತಾರ ಏನೇ ನಿಯಮಗಳನ್ನ, ಏನೇ ಪವಿತ್ರತೆ ಧಾರಣೆಗಳನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಂದ್ರ ಅದು ಕಷ್ಟ ಇಲ್ಲೇ ಇಲ್ಲ, ಅಥವಾ ಅಲ್ಲಿ ಪರಿಶ್ರಮನೇ ಇಲ್ಲ, ಅಲ್ಲಿ ಹಠನೇ ಇಲ್ಲ. ಏನ್ ಮಾಡುದ್ ಬರೀ ತಿನ್ಬೇಕಂತದ ಆದ್ರೂ ಕಷ್ಟಪಟ್ಟು ತಿನ್ನುವುದಿಲ್ಲ. ಮತ್ತ ಯಾರೇ ಬ್ರಾಹ್ಮಣರು ಏನ್ರ ನೋಡಿದ್ರಂದ್ ಹೆಂಗ ಮಾಡಿದ್ರಂದ್ ಬಾಬಾ ನಾ ಆತ್ಮ ಪವಿತ್ರ ಇದೀನಿ ಅಂದ್ಮೇಲೆ, ನನ್ನ ಅನಾದಿ ಆದಿ ಸ್ವರೂಪ ಪವಿತ್ರತೆ ಇದೆ ಅಂದ್ಮೇಲೆ ಪವಿತ್ರತೆ ನನ್ನ ಜೀವನದ ಬುನಾದಿ. ಯಾವುದೇ ನಿಯಮ ಅಳವಡಿಸ್ಕೊಳ್ಳಿಕ್ಕೆ ನನಗೇನು ಕಷ್ಟ ಅನ್ಸೋದೇ ಇಲ್ಲ. ಆದ್ರೆ ಸತ್ಯ, ಮೂಲ ಸತ್ಯ ತಿಳ್ಕೊಂಡಿಲ್ಲ ಅಂದ್ಮೇಲೆ ಬಾಬಾ ಹೇಳಿದ ನಿಯಮಗಳು ಕೂಡ ಬಹಳಷ್ಟು ಕಷ್ಟ ಅನಿಸ್ತವೆ. ಓಂ ಶಾಂತಿ.